Hi friends, very good evening. This is Sapna, Oriflame Gold Director. Nan jate nam core team idare. Kalpana Malia, Diamond Director and Top One Leader, along with Sangeeta Kulkarni, Diamond Director, and Bharti Raghavendra, Director. Even exciting session, welcome Martini. So, is my voice audible and clear? Are you able to see me? Can I have some messages now? So sound illa anta tumba jana keltidri. I wanted you to see, I wanted you to read, I wanted you to find. Okay, all clear? Yes, there was no sound definitely, and I wanted you to experience, right? So ಇವತ್ತು ಸೆಷನ್ ತುಂಬಾ ಎಕ್ಸೈಟಿಂಗ್ ಇದೆ, ಹೊಸದಿದೆ, ನೋವೇಜ್ ಪ್ಲಸ್ ಬಗ್ಗೆ. ಅಂಡ್ ಇದ್ರಲ್ಲಿ ಎಷ್ಟೊಂದ್ ಬೆನಿಫಿಟ್ಸ್ ಇದೆ, ಅದ್ ನೀವು ನೋಡ್ತಾ ಇರ್ಬೋದು. ಓದಿದಿರಲ್ಲ ಸ್ಲೈಡ್ ಅಲ್ಲಿ ಏನೇನ್ ಬೆನಿಫಿಟ್ಸ್ ಇದೆ ಗೊತ್ತಾಯ್ತು? ಲೆಟ್ ಮಿ ನೋ ಹೂ ವಿಲ್ ಶೇರ್. ಎಷ್ಟೊಂದು ಬೆನಿಫಿಟ್ಸ್ ಇದೆ, ಎಷ್ಟೊಂದು ಟೆಕ್ನಾಲಜೀಸ್ ಇದೆ, ಎಷ್ಟೊಂದು ಪೇಟೆಂಟ್ ಇದೆ ಇದರಿಂದ, ಮತ್ತೆ ಎಷ್ಟು ಫಾಸ್ಟ್ ಇದೆ, ಇದೆಲ್ಲಾನು ನೋಡ್ತಾ ಇರ್ತೀರಾ. ಸೊ ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ, ಮತ್ತೆ ಈ ಸೆಷನ್ ಆಕ್ಚುಲಿ ಏನಕ್ಕೆ ಅಟೆಂಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಇದರಿಂದ ಏನ್ ತಿಳ್ಕೋಬೇಕಿದೆ, ನಿಮ್ಗೆ ಈ ಬೆನಿಫಿಟ್ ಏನಕ್ ಬೇಕಿದೆ ಇನ್ನಿರೋ 3 days ಕ್ಲೋಸಿಂಗ್ ಅಲ್ಲಿ. ಸೊ ಡೆಫಿನೆಟ್ ಆಗಿ ನಾವಂತೂ ಆನ್ಸರ್ ಮಾಡ್ತೀವಿ. ಬಟ್ ವೈ ಆರ್ ಯು ಹಿಯರ್? ಕ್ಯಾನ್ ವಿ ಹ್ಯಾವ್ ಸಮ್ ಆನ್ಸರ್ಸ್ ಹಿಯರ್? ನೀವೆಲ್ಲ ಏನಕ್ಕೆ ಇವತ್ತು ಅಟೆಂಡ್ ಮಾಡ್ತಾ ಇದ್ದೀರಾ ಈ ಸೆಷನ್? ಏನ್ ತಿಳ್ಕೊಬೇಕಿದೆ, ಏನ್ ಬೇಕಿದೆ ನಿಮ್ಗೆ? ನೀವ್ ತಿಳಿಸ್ತೀರಾ ಅಂದ್ರೆ ಅದೇ ತಗ್ಗಟ್ಟಾಗಿ ನಾವು ಡೆಫಿನೆಟ್ ಆಗಿ ಗೈಡೆನ್ಸ್ ಅಂತೂ ಕೊಡ್ತೀವಿ. ಸೊ ವೈ ಆರ್ ಯು ಆಲ್ ಹಿಯರ್? ಸೊ ವಿ ಹ್ಯಾವ್ ವೆರಿ ಲೆಸ್ ಟೈಮ್, ರೈಟ್? ಅಂಡ್ ಯು ಹ್ಯಾವ್ ಟು ಬಿ ಫಾಸ್ಟ್. And the faster you share the answers, the faster we will proceed and also close the session, so that you can enjoy your evening more positively with this new information. So let us see who will share first. Yes. Why are you here? ನಿಮ್ಮ ಲೀಡರ್ಸ್ ಲಿಂಕ್ ಕಳ್ಸಿದ್ರು, ಅದಕ್ಕೆ ಜಸ್ಟ್ ಜಾಯಿನ್ ಆದ್ರ? ಇಲ್ಲ ನಿಮ್ಗೂ ಇದರಿಂದ ಏನಾದ್ರೂ ಬೆನಿಫಿಟ್ ಪಡ್ಕೋಬೇಕಿದ್ಯಾ? ಏನ್ ತಿಳ್ಕೊಬೇಕು ಅನ್ಕೊಂಡಿದ್ದೀರಾ? ಸೊ ದಟ್ ವಿ ಆರ್ ಹಿಯರ್ ಟು ಡೆಫಿನೆಟ್ಲಿ ಸಪೋರ್ಟ್ ಯು ಇನ್ ಎವ್ರಿ ವೇ. ಯು ಆರ್ ನಾಟ್ ಶೋರ್? ಅಯ್ಯೋ ಯು ಆರ್ ಹಿಯರ್? Then we will definitely give the best so that you will understand more and learn more. And all questions will definitely be taken in the end. And we won't be chatting in the middle or taking questions. So you should stay tuned till the end orgu. End orgu irbeku. Avaga nimgidu guidance sikke sigate. More about skin care. That is it. Skin care ಅದಕ್ಕೆ ನಾ ಈ ಸೆಷನ್ ಅಂತ ಇನ್ವೈಟ್ ಮಾಡಿದ್ರು ನಿಮ್ ಲೀಡರ್. ಇನ್ನ ನಿಮ್ ಟೀಮ್ ಅವ್ರು ಜಾಯಿನ್ ಆಗ್ಬೇಕು ಅಂದ್ರೆ ಪ್ಲೀಸ್ ಜಾಯಿನ್ ಆಗಿ, ಬಿಕಾಸ್ ದಿಸ್ ಸೆಷನ್ ಇಸ್ ರಿಯಲಿ ಗೋಯಿಂಗ್ ಟು ಬಿ ವೆರಿ ಎಕ್ಸೈಟಿಂಗ್. ನಮ್ಗೆಲ್ಲ ಎಕ್ಸೈಟೆಡ್ ಇದೆ, ಯಾಕಂದ್ರೆ ಹೊಸ ರೇಂಜ್ ಬಂದಿದೆ ನೋವೇಜ್ ಪ್ಲಸ್. ಇದ್ರ ಬಗ್ಗೆ ಇನ್ನೂ ತಿಳ್ಕೋಬೇಕು, ತಿಳಿಸ್ಬೇಕು, ತೋರಿಸ್ಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿ ಸೇರಿದೀವಿ ಸಹ. ಸೊ ಲೈಫ್ ಇಸ್ ಆಲ್ ಅಬೌಟ್ ಎಕ್ಸೈಟ್ಮೆಂಟ್. ಫಾಸ್ಟ್ ಆಗ್ಬೇಕು. ವಿ ಆರ್ ಇನ್ ದ ಡಿಜಿಟಲ್ ರೆವಲ್ಯೂಷನ್ ಅಲ್ವಾ? ತುಂಬಾ ಫಾಸ್ಟ್ ಆಗ್ಬೇಕು. ಒಂದು ರೀಲೇ ಆಗ್ಲಿ 8 ಸೆಕೆಂಡ್ ಮೇಲೆ ನಾವು ನೋಡಲ್ಲ. ಎಷ್ಟ್ ಜನ ಮನೆಯಲ್ಲಿ ಇನ್ನ ನೀವು ಪೋಸ್ಟ್ ಅಲ್ಲಿ ಕಳಿಸ್ತಾ ಇದ್ದೀರಾ, ನೀವ್ ಯಾರಿಗಾದ್ರೂ ಇನ್ಫಾರ್ಮೇಶನ್ ಶೇರ್ ಮಾಡ್ಬೇಕು ಅಂದ್ರೆ? ಇಲ್ಲ ನೀವು ಏನಂತೀರಾ, ಹಳೆ ಕಾಲದ ಡಯಲಿಂಗ್ ಫೋನೇ ಇಟ್ಕೊಂಡಿದ್ದೀರಾ, ಸ್ಮಾರ್ಟ್ ಫೋನ್ ಇಟ್ಕೊಳ್ದೆ? ಎಲ್ಲ ವೆಬಿನಾರ್ ಅಟೆಂಡ್ ಮಾಡ್ತಿದ್ದೀರಾ ಅಂದ್ರೆ ಎಲ್ಲಾರ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಲ್ವಾ? ಸೊ ಆರ್ ಯು ಅಪ್ಗ್ರೇಡಿಂಗ್ ಯೋರ್ ಲೈಫ್ ವಿತ್ ದಟ್ ಟೆಕ್ನಾಲಜಿ? ಯು ಆರ್ ಅಪ್ಗ್ರೇಡಿಂಗ್, ರೈಟ್? ಸೊ ಅದೇ ತರ ನಿಮ್ಗೆ ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೂ ಹೇಳ್ಬೇಕು ಅಂದ್ರೆ ಇಲ್ಲಿ ಹೋಲಿಸ್ಟಿಕ್ ಆಗಿ ಅಪ್ಗ್ರೇಡ್ ನಮ್ಗೆ ಓರಿಫ್ಲೇಮ್ ಪಾರ್ಟ್ನರ್ಶಿಪ್ ಇಂದ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಎಲ್ಲೂ ಹುಡುಕ್ಬೇಕಾಗಿಲ್ಲ, ನಾವ್ ಯಾವ ರೀತಿ ಚೇಂಜಸ್ ಗೆ ದುಡ್ಡು ಕಾಸು ಕೊಡ್ಬೇಕಾಗಿಲ್ಲ. ಇಲ್ಲಿ ನಮ್ಗೆ ಯೂಸ್ ಮಾಡೋ ಡೈಲಿ ಪ್ರಾಡಕ್ಟ್ಸ್ ಇಂದ ಅಪ್ಗ್ರೇಡ್ ಸಿಗ್ತಾ ಇದೆ. ನೀವು ಒಂದು ಲ್ಯಾಪ್ಟಾಪ್ ತಗೊಳ್ಳಿ, ಸ್ಮಾರ್ಟ್ ಫೋನ್ ಇರ್ಲಿ, ಇಲ್ಲಾಂದ್ರೆ ನೀವು ಅಮೆಝಾನ್ ಹಾಕಿರ್ಲಿ, ಆಗಾಗ ಅಪ್ಡೇಟು ಬರ್ತಾನೆ ಇರುತ್ತೆ ಅಲ್ವಾ? ಸೊ ಅದೇ ತರಾನೇ ಅಪ್ಗ್ರೇಡ್ ಆಗ್ತಾ ಇದೆ ನಮ್ದು ನೋವೇಜ್ ಪ್ಲಸ್ ರೇಂಜ್. ಸೊ ಇದ್ರ ಬಗ್ಗೆ ಇನ್ನ ತಿಳ್ಸಕ್ ಮುಂದೆ ಇನ್ನೊಂದು ಕ್ವೆಶ್ಚನ್ ಇದೆ. ಎಷ್ಟ್ ಜನ ಇಲ್ಲಿರೋರು ಆಲ್ರೆಡಿ ನಮ್ಮ ಹಳೆ ನೋವೇಜ್ ರೇಂಜ್ ಯೂಸ್ ಮಾಡಿದೀರಾ, ಮಾಡ್ತಾ ಇದ್ದೀರಾ? ಅದು ತಿಳಿಸಿ. ಎಷ್ಟ್ ಜನ ಇಲ್ಲಿ ನೋವೇಜ್ ಆಲ್ರೆಡಿ ಯೂಸ್ ಮಾಡಿದೀರಾ, ಮಾಡ್ತಾ ಇದ್ದೀರಾ? ಕ್ವಿಕ್ ಆಗಿ ಆನ್ಸರ್ ಮಾಡ್ಬೇಕು. ಚಾಟ್ ಮಾಡಕ್ ಎಲ್ಲರಿಗೂ ಬರುತ್ತಲ್ವಾ? ಲೀಡರ್ಸ್, ಆರ್ ಯು ದೇರ್? ಹೋಪ್ ಮೈ ಕ್ವೆಶ್ಚನ್ ಇಸ್ ಕ್ಲಿಯರ್. ಎಷ್ಟ್ ಜನ ಇಲ್ಲಿರೋರು ಆಲ್ರೆಡಿ ನೋವೇಜ್ ಯೂಸ್ ಮಾಡ್ತಾ ಇದ್ದೀರಾ? Nobody? So do you want to use Novage Plus? Really, do you want to use Novage Plus? Or what is it you want to know? Because ಇಲ್ಲಿ ಸ್ಕಿನ್ ಕೇರ್ ಮಾತ್ರ ಅಲ್ಲ, ನಿಮ್ಗೆ ತುಂಬಾನೇ ಗೈಡೆನ್ಸ್ ಸಿಗತ್ತೆ ಹೊಸ ನೋವೇಜ್. ನೋ ವೆಜ್ ಅಲ್ಲ, ನೋ ವೇಜ್, ನಾನ್ ವೆಜ್ ಆಗುತ್ತೆ.
ಓಕೆ. ಯಶಸ್ವಿನಿ ನೋವೇಜ್ ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹೇಗ್ ಅನಿಸ್ತಿದೆ? ಸೊ ತುಂಬಾ ನಮ್ಗಂತೂ ಹೊಸ ರೇಂಜ್ ಈ ನೋವೇಜ್ ಬಂದಿತ್ತು 2017 ಅಲ್ಲಿ. ಅವಾಗ ಬಂದಾಗ್ಲೂ ಸಹ ನಮ್ಗೆ ಎಕ್ಸೈಟ್ಮೆಂಟ್ ಇದ್ದೇ ಇತ್ತು. ಹೊಸ ಪ್ರಾಡಕ್ಟ್ಸ್ ಆಲ್ರೆಡಿ ನಮ್ಗೆ ಕೆಲವು ಪ್ರಾಡಕ್ಟ್ ಸೂಟ್ ಆಗಿತ್ತು. ಆದ್ರೂ ಇನ್ನೂ ಹೊಸಾದ್ ಬಂದಿದ್ಯಲ್ಲ ಯಾವ ತರ ಅಂತ ಹೇಳ್ಬಿಟ್ಟೆ ನಾವಿಲ್ಲಿ ಆಫ್ಲೈನ್ ಮೀಟಿಂಗ್ ಅಟೆಂಡ್ ಮಾಡಿ ಅದನ್ನ ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಇಲ್ಲ ಇಲ್ಲ ಈ ಬೆಸ್ಟ್ ನಮಗ್ ಬೇಕು ಅಂತ ನಾವ್ ಇಮಿಡಿಯೇಟ್ ಆಗಿ ಫುಲ್ ಸೆಟ್ ಸಹ ನಾವು ತಗೊಂಡ್ವಿ. ಇವಾಗ ಇದು ಆನ್ಲೈನ್ ಮೀಟ್. ನಿಮ್ಗೆ ಆಫ್ಲೈನ್ ಅಲ್ಲೂ ಸಹ ಅಪರ್ಚುನಿಟಿ ಇದೆ ಇದ್ರ ಬಗ್ಗೆ ಪೂರ್ತಿಯಾಗಿ ಡಿಟೇಲ್ ಆಗಿ ಎಕ್ಸ್ಪರ್ಟ್ ಇಂದ ತಿಳ್ಕೊಳಕ್ಕೆ. ಮತ್ತೆ ಕಂಪನಿ ನಿಮ್ಗೆ ಸ್ಯಾಶೇಸ್ ಕೊಡ್ತಾ ಇದೆ. ಎಷ್ಟ್ ಜನ ತಗೊಂಡಿದ್ದೀರಾ ಸ್ಯಾಂಪಲ್ಸ್ ಅಟ್ ಲೀಸ್ಟ್? ತುಂಬಾ ಜನ ನೋವೇಜ್ ಟ್ರೈ ಮಾಡಿಲ್ಲ ಅಂತ ಅನ್ಸುತ್ತೆ. ಎಷ್ಟ್ ಜನ ಸ್ಯಾಂಪಲ್ಸ್ ಅಟ್ ಲೀಸ್ಟ್ ಆರ್ಡರ್ ಮಾಡಿದೀರಾ, ಯೂಸ್ ಮಾಡ್ತಿದ್ದೀರಾ? ಅದ್ರಲ್ಲಿ ಏನಾದ್ರು ಫೀಡ್ಬ್ಯಾಕ್ ಇದ್ರು ತಿಳಿಸಿ. ಯಾಕಂದ್ರೆ ಇಟ್ ಇಸ್ ನೆವರ್ ಬಿಫೋರ್ ಟೆಕ್ನಾಲಜಿ. ಅಷ್ಟೊಂದು ಅಡ್ವಾನ್ಸ್ ಇದೆ. ಫಾಸ್ಟ್ ರೆವಲ್ಯೂಷನ್ ಅಲ್ಲಿ ಫಾಸ್ಟ್ ಚೇಂಜಸ್ ನಮಗ್ ಬೇಕೇ ಬೇಕಿದೆ. ನಾವು ಕೊಡೋ ಪ್ರತಿಯೊಂದು ದುಡ್ಡುಗೂ ವ್ಯಾಲ್ಯೂನು ಬೇಕಿದೆ ಇವಾಗಿರೋ ಇನ್ಫ್ಲೇಷನ್ ಅಲ್ಲಿ. ಅದು ನಮ್ಗೆ ಓರಿಫ್ಲೇಮ್ ಇಂದಾನೇ ಸಿಗ್ತಾ ಇದೆ ಅಂತ ಹೇಳಿದ್ರೆ ವೈ ಮಿಸ್ ಅಲ್ವಾ? ಸೊ ನೋವೇಜ್ ಬಗ್ಗೆ ಇವಾಗ ಇನ್ನಾನು ತಿಳ್ಕೊಳಕ್ಕೆ ಐ ವಿಲ್ ಬಿ ಶೇರಿಂಗ್ ದ ಸ್ಲೈಡ್ಸ್ ಅಂಡ್ ಡೆಫಿನೆಟ್ಲಿ ವಿ ವಿಲ್ ಆಲ್ಸೋ ಬಿ ಟೇಕಿಂಗ್ ಕ್ವೆಶನ್ಸ್ ಅಂಡ್ ಇದಾಗಿದ ತಕ್ಷಣ ನಿಮ್ಗೆ ಡೆಮೋನು ಸಿಗತ್ತೆ. ಇನ್ನ ತುಂಬಾ ಲೀಡರ್ಸ್ ನಮ್ ಟೀಮ್ ಅಲ್ಲಿ ನೋವೇಜ್ ಯೂಸ್ ಮಾಡಿದ್ದಾರೆ. ಇವಾಗ ಅಡ್ವಾನ್ಸ್ ಸಹ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಸಹ ಫೀಡ್ಬ್ಯಾಕ್ ತಿಳ್ಕೊಳ್ಳೋಣ. ಮತ್ತೆ ನೀವ್ ಏನಕ್ಕೆ ನೋವೇಜ್ ಯೂಸ್ ಮಾಡ್ಬೇಕು ಬೇರೆದೆಲ್ಲ ಅಂತ ಸಹ ತಿಳ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ವೇಟ್ ಫಾರ್ 1 minute. So I myself have switched off my view. I'll be sharing the slides, so don't worry. I'm here. Okay. ಸೊ ನೋವೇಜ್ದು ಆಕ್ಚುಲಿ ಇದ್ದಿದ್ದು ಲಾಂಚ್ ಹೌದು ನೆಕ್ಸ್ಟ್ ಮಂತ್ ಇದೆ. ಬಟ್ ಸ್ಟಿಲ್ ಓರಿಫ್ಲೇಮ್ ಫೆಬ್ರವರಿ ಶಾರ್ಟ್ ಮಂತ್ ಅಂತಾನು ಎಕ್ಸೈಟ್ಮೆಂಟ್ ಅವ್ರ ತಾಳಕ್ ಆಗ್ದೇನೆ ಈಗ್ಲೇ ಸಹ ನಮ್ಗೆ ಆಫರ್ಸ್ ಎಂಜಾಯ್ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬೇಗ ಯಂಗ್ ಆಗಕ್ಕೆ, ಬೇಗ ಚೆನ್ನಾಗ್ ಕಾಣಕ್ಕೆ ಅಲ್ವಾ? ಸೊ ದಟ್ ಇಸ್ ದ ಲೈಕ್ ಪ್ರೀ ಲಾಂಚ್ ಅಲ್ಲಿ ನಾವ್ ಇವಾಗ್ಲೇ ಎಂಜಾಯ್ ಮಾಡ್ಬೋದು. ಡೆಫಿನೆಟ್ ಆಗಿ ನೋವೇಜ್ ಪ್ಲಸ್ ಇಸ್ ಸುಪೀರಿಯರ್ ಪರ್ಫಾರ್ಮೆನ್ಸ್ ಅಂಡ್ ಫಾಸ್ಟರ್ ರಿಸಲ್ಟ್ಸ್. ಫಾಸ್ಟ್ ಅಂದ್ರೆ ಡಬಲ್ ಫಾಸ್ಟ್ ಅಂತ ಹೇಳ್ತೀನಿ. ಇಟ್ಸ್ ರೆವಲ್ಯೂಷನರಿ ಅಂಡ್ ಇದ್ರಲ್ಲಿ ಮೋರ್ ದೆನ್ 9 ಪೇಟೆಂಟ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಫಾರ್ಮುಲಾ ಯಾರು ಕಾಪಿ ರೈಟ್ ಮಾಡಕ್ ಆಗಲ್ಲ. ಅದ್ರಲ್ಲಿ 9 ಪೇಟೆಂಟ್ ಟೆಕ್ನಾಲಜೀಸ್ ಅಲ್ಲಿ 4 ಇನ್ನ ಪೆಂಡಿಂಗು ಸಹ ಇದೆ. ಫ್ರೆಂಡ್ಸ್, ಇದ್ರಲ್ಲಿ ನೋವೇಜ್ ಅಲ್ಲಿ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ರಾ ಮೆಟೀರಿಯಲ್ಸ್ ಎಲ್ಲ ಲ್ಯಾಬ್ ಅಲ್ಲಿ ತುಂಬಾ ಟೆಂಪರೇಚರ್ ಕಂಟ್ರೋಲ್ ಆಗ್ಲಿ, ಅದ್ರಲ್ಲಿ ಫರ್ಟಿಲೈಸರ್ ಪೆಸ್ಟಿಸೈಡ್ಸ್ ಹಾನಿಕಾರಕ ಇಲ್ಲದೆ ಆರ್ಗ್ಯಾನಿಕ್ ಆಗಿ ಲ್ಯಾಬ್ ಅಲ್ಲಿ ಬೆಳೆಸಿರೋ ಗಿಡಗಳಿಂದ ಯೂಸ್ ಮಾಡಿರೋದು. ಸ್ಟೆಮ್ ಸೆಲ್ ಟೆಕ್ನಾಲಜಿ ಫಸ್ಟ್ ಇಂಡಿಯಾಗ್ ಬಂದಿದೆ ಓರಿಫ್ಲೇಮ್ ನೋವೇಜ್ ಇಂದ. ಇವಾಗ ಈ ನೋವೇಜ್ ಪ್ಲಸ್ ಅಲ್ಲಿ ಇನ್ನ ಅಡ್ವಾನ್ಸ್ ಟೆಕ್ನಾಲಜಿ. ಮುಂಚೆ ನೋವೇಜ್ ಅಲ್ಲಿ ಬರೀ ಒಂದೇ ಟೆಕ್ನಾಲಜಿ ಇತ್ತು, ಸಿಂಗಲ್ ಸೆಲ್ ಟೆಕ್ನಾಲಜಿ ಇತ್ತು ಸ್ಟೆಮ್ ಸೆಲ್ದು. ಇವಾಗ ಇದರಲ್ಲಿ 9 ಸೆಲ್ಸ್ ಇದೆ. ಸೊ ಇದು ಎಸ್ 2016 ಅಲ್ಲಿ ಇದು ಬಂದಿದೆ, ಇಲ್ಲೂ ಬರುತ್ತೆ. ನಿಮ್ ಕ್ಯಾಟ್ಲಾಗ್ ಇದೆ ಅಂದ್ರೂ ಅಲ್ಲಿ ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಕೋಡ್ ನೀವು ಡ್ಯೂಯಾಲಜಿದು ಹೆಂಗ್ ಸ್ಕ್ಯಾನ್ ಮಾಡಿದ್ರೆ ಅದೇ ತರ ಸ್ಕ್ಯಾನ್ ಮಾಡಿನೂ ಇನ್ನಾನು ತಿಳ್ಕೊಬಹುದು. ಇದ್ರ ಬಗ್ಗೆ ನಾವು ಶಾರ್ಟ್ ಆಗಿ ಇವಾಗ ಸೆಷನ್ ತಿಳಿಸ್ತಾ ಇರೋದು. ಇನ್ನ ಡಿಟೇಲ್ ಆಗಿ ನಿಮ್ ಮಾಹಿತಿ ಬರ್ತಾ ಇರತ್ತೆ ಆನ್ಲೈನ್ ಆಫ್ಲೈನ್ ಅಲ್ಲಿ. ಸಿ ದಟ್ ಯು ಡೋಂಟ್ ಮಿಸ್ ಎನಿಥಿಂಗ್. ಯಾಕಂದ್ರೆ ಅಷ್ಟೊಂದು ಬೆನಿಫಿಟ್ಸ್ ಇದೆ, ನೀವು ಆ ವಿಡಿಯೋ ನೋಡಿದೀರಾ ಅಲ್ವಾ? ಸೊ ಇದು ನೋವೇಜ್ ಪ್ಲಸ್ ಎಷ್ಟು ಅಡ್ವಾನ್ಸ್ಡ್ ಅಂದ್ರೆ ಇದು 2 weeks ಅಲ್ಲೇ ನಿಮ್ಗೆ ರಿಸಲ್ಟ್ಸ್ ಕಾಣೋದ್ ನೋಡ್ತಾ ಇರ್ತೀರಾ. ಫಸ್ಟ್ ಯೂಸೇಜ್ ಇಂದಾನು ನಿಮ್ ಚೇಂಜಸ್ ಕಾಣುತ್ತೆ ಫಾಸ್ಟ್ ಆಗಿ. 2 weeks ಅಲ್ಲಿ ತುಂಬಾನೇ ವಾಸ್ಟ್ ಡಿಫ್ರೆನ್ಸಸ್ ಬರುತ್ತೆ. ಅಂಡ್ ಈ ಪ್ರಾಡಕ್ಟ್ಸ್ ರಲ್ಲಿ ಬೆನಿಫಿಟ್ ಏನಂದ್ರೆ ಸ್ಕಿನ್ ಬರೀ ಬದಲಾಯಿಸೋದ್ ಮಾತ್ರ ಅಲ್ಲ, ರಿಪೇರ್ ಮಾಡೋದಲ್ಲ, ಬಟ್ ಇದು ಸ್ಟ್ರೆಂತ್ ಮಾಡುತ್ತೆ. ಇದೇನಕ್ ಬೇಕು ಎಸ್ಪೆಷಲಿ 25+ ಗೆ ನಮ್ ಸ್ಕಿನ್ ಸೆಲ್ಸ್ ಎಲ್ಲ ಡೈ ಆಗ್ತಾ ಇರುತ್ತೆ ಅಲ್ವಾ? ಡೆಡ್ ಸೆಲ್ಸ್ ತುಂಬಾ ಇರುತ್ತೆ. ಹೊಸ ಸೆಲ್ ಉತ್ಪನ್ನ ಆಗೋದು ಸ್ಲೋ ಆಗುತ್ತೆ. ಇದರಿಂದ ಡೆಡ್ ಸೆಲ್ ಮೇಲೇನೆ ಇರುತ್ತೆ. ಅದ್ ರಿಮೂವ್ ನಾವು ಮಾಡದೇ ಇದ್ರೆ ಇನ್ನ ಸ್ಕಿನ್ ಡಲ್ ಆಗುತ್ತೆ, ಡ್ರೈನೆಸ್ ಜಾಸ್ತಿ ಆಗುತ್ತೆ, ಮಚ್ಚೆಗಳು ಬರುತ್ತೆ, ರಿಂಕಲ್ಸ್ ಬರುತ್ತೆ, ಸ್ಯಾಗಿಂಗ್ ಬರುತ್ತೆ. ದಿಸ್ ಇಸ್ ದ ನ್ಯಾಚುರಲ್ ಏಜಿಂಗ್ ಪ್ರೋಸೆಸ್. ಬಟ್ ಇದನ್ನ ನಮ್ದು ಪೋಸ್ಟ್ ಪೋನ್ ಮಾಡ್ತಾ ಇದೆ ನೋವೇಜ್, ವಿಚ್ ಇಸ್ ಎ ಬ್ರೇಕ್ ಥ್ರೂ. ಈ ತರ ಬೆನಿಫಿಟ್ಸ್ ಎಲ್ಲ ನೀವು ಮಾರ್ಕೆಟ್ ಅಲ್ಲಿ ನೋಡ್ತೀರಾ ಅಂದ್ರೆ ಒಂದೊಂದ್ ಸೆಟ್ 35-40,000 ಆಗುತ್ತೆ.
ಅಂತ ಅದು ನಮ್ಗೆ ಇನ್ನ ನ್ಯಾಚುರಲ್ ಆಗು ಸೇಫ್ ಆಗು ಬರ್ತಾ ಇದೆ. ಇದು ನಿಮ್ಗೆ ಇಷ್ಟೊಂದು ಟೆಕ್ನಾಲಜಿ ಇದ್ರೂ ಸಹ ಈ ಪ್ರಾಡಕ್ಟ್ಸ್ ತುಂಬಾನೇ ಸೆನ್ಸಿಟಿವ್ ಇದೆ. ನೀವು ಈ ಬೆನಿಫಿಟ್ಸ್ ಎಲ್ಲ ನೀವು ನೋಡ್ಬೇಕು ಮಾರ್ಕೆಟ್ ಅಲ್ಲಿ ಅಂದ್ರೆ ಡಾಕ್ಟರ್ಸ್ ರೆಕಮೆಂಡ್ ಮಾಡ್ತಾರೆ. ಎಸ್ಪೆಷಲಿ ರೆಟಿನಾಲ್ ಆಗ್ಲಿ, ನಿಯಾಸಿನಮೈಡ್, ವಿಟಮಿನ್ 3, ವಿಟಮಿನ್ C, ಕಾಜಿಕ್ ಆಸಿಡ್ ಅಂತ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ಮಾಡ್ತಾರೆ ಆಕ್ಟಿವ್ಸ್ ಮುಖಾಂತರ. ಇದಕ್ ನೀವು ಎಷ್ಟೋ ಸಾವಿರದ ಗಟ್ಲೆ ಕೊಡ್ಬೇಕಾಗುತ್ತೆ. ಬಟ್ ಇಲ್ಲಿ ನೋವೇಜ್ ಮುಖಾಂತರ ನಿಮ್ಗೆ ಈ 2 ಬೆನಿಫಿಟ್ಸ್ ಬರುತ್ತೆ. ನೋವೇಜ್ ಅಲ್ಲೂ ಪ್ರೋಸೂಟಿಕಲ್ಸ್ ಟ್ರೈ ಮಾಡಿದಿರಲ್ಲ, ಇಲ್ಲಿ ಪ್ರೋಸೂಟಿಕಲ್ಸ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರೆ ಯಾರಾದ್ರೂ? ಈ ಮಂತ್ ವಿಟಮಿನ್ C ಆಫರ್ ಅಲ್ಲಿ ಇದೆ. ಎಷ್ಟು ರೇಟ್ ಇದೆ ನೋಡಿದಿರಲ್ಲ? ಮೋರ್ ದೆನ್ 6,000 ಮೇಲಿದೆ ನೋವೇಜ್ ಪ್ರೋಸೂಟಿಕಲ್ಸ್. ನೋವೇಜ್ ಸೆಟ್ 6,000 ಮೇಲೆ, ಪ್ರೋಸೂಟಿಕಲ್ಸ್ ಸಹ 6,000 ಮೇಲಿದೆ. ಬಟ್ ಈ ಎರಡೂ ಸಹ ಯೂಸ್ ಮಾಡಕ್ ನಮ್ ಟೈಮು ಸಹ ಪೇಶನ್ಸು ಇರಲ್ಲ ಎಷ್ಟೋ ಜನರಿಗೆ. ಅಯ್ಯೋ ಯಾರ್ ಅವೆಲ್ಲ ಯೂಸ್ ಮಾಡ್ತಾರೆ, ನಾನೊಂದು ಸೋಪ್ ಯೂಸ್ ಮಾಡಿದ್ರೆ ಹೆಚ್ಚು, ಮನೇಲೇ ಇರ್ತೀನಿ, ನಾನು ಏನಕ್ಕೆ ಕ್ರೀಮ್ ಯೂಸ್ ಮಾಡ್ಬೇಕು, ಇವೆಲ್ಲ ಇರುತ್ತೆ ಕ್ವೆಶನ್ಸ್. ಇವೆಲ್ಲ ಡೀಪ್ ಆಗಿ ನಿಮ್ ಸ್ಕಿನ್ ಕೇರ್ ಸೆಷನ್ಸ್ ಅಲ್ಲಿ ಡೀಪ್ ಆಗಿ ಆಗುತ್ತೆ. ಇವಾಗ ನೋವೇಜ್ ಪ್ಲಸ್ ಏನಕ್ಕೆ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಆಗುತ್ತೆ. ಯಾಕಂದ್ರೆ ಇದು 2 ವೀಕ್ಸ್ ಅಲ್ಲೇ ಫಾಸ್ಟ್ ಆಗಿ ರಿಸಲ್ಟ್ ಮಾತ್ರ ಅಲ್ಲದೆ, ಫಾರ್ಮುಲಾ ಕಾಪಿ ರೈಟ್ ಯಾವ ಕಂಪನಿಲೂ ಇಲ್ಲ. ಅಷ್ಟೊಂದ್ ಅಲ್ಲದೆ ಇದು ಸೆನ್ಸಿಟಿವ್ ಸ್ಕಿನ್ಗೂ ಆಗುತ್ತೆ. ಸೊ ಮುಂಚೆ ನೋವೇಜ್ ಆದ್ರೂ ಸೆನ್ಸಿಟಿವ್ ಸ್ಕಿನ್ ರೆಕಮೆಂಡ್ ಆಗಿರ್ಲಿಲ್ಲ, ಇದು ಸೆನ್ಸಿಟಿವ್ ಸ್ಕಿನ್ ಆಗುತ್ತೆ. ಸೊ ಪವರ್ಫುಲ್ ಬಟ್ ವೆರಿ ಮೈಲ್ಡ್. ಮತ್ತೆ ತುಂಬಾ ಬೆನಿಫಿಟ್ಸ್ ಇದೆ. ಒಂದೊಂದು ಪ್ರಾಡಕ್ಟ್ ಅಲ್ಲೂ ಮಲ್ಟಿ ಲೆವೆಲ್ ನಮ್ ಸ್ಕಿನ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ಸ್ ಅಲ್ಲೂ ಇದು ಫಂಕ್ಷನ್ ಮಾಡುತ್ತೆ. ಅಂಡ್ ಆಲ್ಸೋ ಇದು ಫಾರ್ಮುಲೇಷನ್ ಸ್ಪೆಸಿಫಿಕ್ ಸ್ಕಿನ್ ಕನ್ಸರ್ನ್ ಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಿಂದ ರಿಸಲ್ಟ್ಸ್ ನಮ್ಗೆ ತುಂಬಾ ಫಾಸ್ಟ್ ಆಗಿ ಬರುತ್ತೆ. ಇನ್ನ ನಿಮ್ ಸ್ಕಿನ್ ಕೇರ್ಗೆ ನಿಮ್ ಸ್ಕಿನ್ ಗೆ ಯಾವ ತರ ಕೇರ್ ತಗೋಬೇಕು ಅಂದ್ರೂ ಸಹ ಇಲ್ಲಿ ನೆಕ್ಸ್ಟ್ ಮಂತ್ ಇಂದ ಇದು ಆಕ್ಟಿವೇಟ್ ಆಗುತ್ತೆ. ಡಿಜಿಟಲ್ ಸ್ಕಿನ್ ಡಯಾಗ್ನೋಸಿಸ್ ಟೂಲ್ ಅಂತ. ಇವಾಗ ಹೆಂಗೆ ನೀವು ಹೇರ್ ಕೇರ್ ಗೆ ತಿಳ್ಕೊಂಡಿದ್ದೀರಾ, ಅದೇ ತರ ಡಿಜಿಟಲ್ ಸ್ಕಿನ್ ಡಯಾಲಿಸಿಸ್ ಅಲ್ಲಿ ನಿಮ್ ಸ್ಕಿನ್ ರುಟೀನ್ ಯಾವ ತರ ಮಾಡ್ಕೋಬೇಕು ಅಂತ ತಿಳಿಸುತ್ತೆ. ಅದರ ಪ್ರಕಾರ ನೀವು ನೋವೇಜ್ ಸೆಟ್ ತಯಾರು ಮಾಡಬಹುದು. ಪ್ಲೀಸ್ ನೋಟ್ ಫ್ರೆಂಡ್ಸ್, ನೀವು ಇದ್ರಲ್ಲಿ ಬರೀ ಒಂದ್ ನೈಟ್ ಕ್ರೀಮೇ ಒಂದು ಡೇ ಕ್ರೀಮೇ ಯೂಸ್ ಮಾಡಿದ್ರೆ ನಿಮ್ಗೆ 100% ರಿಸಲ್ಟ್ ಬರಲ್ಲ. ನಿಮ್ಗೆ ಪೂರ್ತಿ ರಿಸಲ್ಟ್ ಬೇಕು, 7 times ಬೆಟರ್ ರಿಸಲ್ಟ್ಸ್ ದನ್ 1 ಕ್ರೀಮ್ 1 ಪ್ರಾಡಕ್ಟ್ ಅಂದ್ರೆ ನೀವು ಫುಲ್ ಸೆಟ್ ತಗೋಬೇಕು. ಫುಲ್ ಸೆಟ್ ಅಲ್ಲಿ ಅಂದ್ರೆ 5 ಪ್ರಾಡಕ್ಟ್ಸ್ ನಿಮ್ಗೆ ಸಿಗ್ತಾ ಇದೆ. ಇದು ಟೆಸ್ಟ್ ಆಗಿದೆ, ಕ್ಲಿನಿಕಲ್ ಟೆಸ್ಟ್ ಅಂದ್ರೆ 100 ಜನ ಹ್ಯೂಮನ್ ವಾಲಂಟಿಯರ್ಸ್ ಮೇಲೆ ಪ್ರಯೋಗ ಆಗಿ ಇವಾಗ ಇದು ಆಲ್ಮೋಸ್ಟ್ 8 years ಇಂದ ನಾವು ಸಹ ಯೂಸ್ ಮಾಡ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇರೋ ಫೀಡ್ಬ್ಯಾಕ್. ಸೊ ಇದರಲ್ಲಿ ಕ್ಲೆನ್ಸಿಂಗ್, ಐ ಕ್ರೀಮ್, ಬೂಸ್ಟ್, ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್ ಬರುತ್ತೆ. CEBM ಈ 5 ಪ್ರಾಡಕ್ಟ್ಸ್ ನೀವು ತಗೊಂಡ್ರೆ ನಿಮ್ ರಿಸಲ್ಟ್ ಬರುತ್ತೆ. ಬಟ್ ತುಂಬಾ ಜನ ಹೌದು ಇಲ್ಲಿ ಹೇಳ್ದಂಗೆ ಸಂಕೋಚನ ಇದೆ ಕೆಲವ್ರಿಗೆ ಹೇಳೋದಿಕ್ಕೆ. ಅವ್ರ ಇನ್ನ ಲವ್ ನೇಚರ್ ಯೂಸ್ ಮಾಡ್ತಿರ್ಬೋದು, ಇಲ್ಲ ಮನೇಲಿ ಕಡಲೆ ಹಿಟ್ಟೆ ಯೂಸ್ ಮಾಡ್ಬಿಟ್ಟು ಸೇಫ್ ಅನ್ನಿಸ್ಬೋದು, ಬಟ್ ಸ್ಕಿನ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಬಟ್ ಇದ್ರಲ್ಲಿ ಬೆನಿಫಿಟ್ಸ್ ನೀವು ತಿಳ್ಕೊಂಡ್ರೆ, ಒಂದ್ ಸಾರಿ ಇದನ್ನ ಅನುಭವಿಸಿದ್ರೆ ಪರ್ಸನಲ್ ಆಗಿ, ನೀವು ಖಂಡಿತ ಯಾವ ಪ್ರಾಡಕ್ಟ್ಸು ನೀವು ಹೋಗಲ್ಲ. ಇದ್ರಲ್ಲಿ ಕ್ಲೆನ್ಸಿಂಗ್ ಅಲ್ಲಿ ಮಾತ್ರ ಬರೀ ನಿಮ್ಗೆ ಮೇಲೆ ಇರೋ ಡರ್ಟ್ ತೆಗಿಯಲ್ಲ, ಪೋರ್ಸ್ ಅಲ್ಲಿ ಓಪನ್ ಮಾಡಿರೋ ಪೋರ್ಸ್ ಅಲ್ಲಿ ಒಳಗಿಂದ ಡರ್ಟ್, ಪಲ್ಯೂಷನ್, ನೀವು ಹಾಕಿರೋ ಮೇಕಪ್ ಆಗ್ಲಿ, ಎಕ್ಸಸ್ ಆಯಿಲ್ ಆಗಿ ಪೂರ್ತಿ ತೆಗಿಯತ್ತೆ. ಬಟ್ ಸ್ಕಿನ್ ಡ್ರೈ ಮಾಡಲ್ಲ ಈ ಕ್ಲೆನ್ಸರ್. ಸೊ ವೆರಿ ಪವರ್ಫುಲ್ ಅಂಡ್ ಆಲ್ಸೋ ಮೈಲ್ಡ್ ಕ್ಲೆನ್ಸರ್. ಇದು ನಿಮಗ್ ಬೇಕು. ಇಟ್ಸ್ ಅನ್ ಇಂಟೆಲಿಜೆಂಟ್ ಕ್ಲೆನ್ಸರ್. ಟೋನರು ಬೇಕಿಲ್ಲ. ಟೋನರ್ ಮಾಡೋ ಪೋರ್ಸ್ ಮಿನಿಮೈಸ್ ಮಾಡಿ ನಿಮ್ಗೆ ಸ್ಕಿನ್ ನ ಸಾಫ್ಟ್ ಮಾಡೋದು ಸಹ ಇದ್ರಲ್ಲೇ ಸಿಗುತ್ತೆ. ಸೊ ದುಡ್ಡು ಉಳಿತಾಯ, ವೆರಿ ಪವರ್ಫುಲ್. ಮತ್ತೆ ಈ ಕ್ಲೆನ್ಸರ್, ನೋವೇಜ್ ಪ್ಲಸ್ ಕ್ಲೆನ್ಸರ್ ಅಲ್ಲೂ ಸಹ ಸ್ಟೆಮ್ ಸೆಲ್ಸ್ ಇದೆ. ಏನಕ್ಕೆ ಸ್ಟೆಮ್ ಸೆಲ್ಸ್ ಬೇಕು? ಯಾಕಂದ್ರೆ ನ್ಯಾಚುರಲ್ ಆಗಿ ನಮ್ ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗಿ ಡೆಡ್ ಆಗ್ತಾ ಇರತ್ತೆ, ಹೊಸ ಸೆಲ್ ಬರಲ್ಲ, ಅದರಿಂದಾನೇ ಏಜಿಂಗ್. ಬಟ್ ಈ ಸ್ಟೆಮ್ ಸೆಲ್, ಪ್ಲಾಂಟ್ ಗಿಡಗಳಿಂದ ತಗೊಂಡಿರೋ ಸ್ಟೆಮ್ ಸೆಲ್ಸ್ ನಮ್ ಸ್ಕಿನ್ ಸೆಲ್ಸ್ ನ, ಈ ಸತ್ತೋಗ್ತಿರೋ ಸೆಲ್ಸ್ ನ ರೀಪ್ಲೇಸ್ ಮಾಡಿ ಇದು ಹೊಸ ಜೀವ ಕೊಡುತ್ತೆ. ಅದೇ ಬೆಸ್ಟ್ ಈ ಟೆಕ್ನಾಲಜಿಲಿ. ಬರೀ ಕ್ಲೆನ್ಸ್ ಮಾತ್ರ ಮಾಡೋದಲ್ಲ, ಇದು ಇಂಗ್ರೀಡಿಯೆಂಟ್ಸ್ ಹಾಕೋದಲ್ಲ, ಇದು ರಿಪೇರ್ ಮಾಡಿ ನಮ್ ಸ್ಕಿನ್ ಇನ್ನ ಡ್ಯಾಮೇಜ್ ಆಗ್ತಿರೋ ರಕ್ಷಣೆ ಮಾಡ್ತಾ ಏಜಿಂಗ್ ಪೋಸ್ಟ್ಪೋನ್ ಮಾಡುತ್ತೆ. ಸೊ ನಿಮ್ಗೆ ಗೊತ್ತಿದೆ ಅಲ್ಲ, ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಮನೆನೂ ಸ್ಟ್ರಾಂಗ್ ಇರುತ್ತೆ. ಸೊ ನೀವ್ ಬರೀ ಯಾವ್ದೋ ಒಂದ್ ಸೋಪು, ಕಡ್ಲೆ ಹಿಟ್ಟು ಯೂಸ್ ಮಾಡ್ಕೊಂಡ್ರೆ ಇಷ್ಟೆಲ್ಲಾ ಪವರ್ ಅದ್ ಮಾಡತ್ತಾ? ನೀವ್ ಎಷ್ಟೇ ಎಕ್ಸ್ಪೆನ್ಸಿವ್ ಕ್ರೀಮ್ ಯೂಸ್ ಮಾಡಿದ್ರು ಆ ಕ್ರೀಮ್ ಮಾತ್ರ ರಿಸಲ್ಟ್ ಬರುತ್ತಾ? ಖಂಡಿತ ಬರಲ್ಲ. ಇಟ್ಸ್ ವೇಸ್ಟ್ ಆಫ್ ದಟ್ ಕ್ರೀಮ್ಸ್ ಮನಿ ಆಲ್ಸೋ. ಅದರಿಂದ ಕ್ಲೆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಕಮಿಂಗ್ ಟು ಐ ಕ್ರೀಮ್. ನೀವ್ ಇವಾಗ್ಲೇ ಆಗ್ಲಿ ಒಂದ್ ಟೆಸ್ಟ್ ಮಾಡಿ, ನಿಮ್ ಫಿಂಗರ್ ತಗೊಂಡು ನಿಮ್ ಕಣ್ ಕೆಳಗಿರೋ ಸ್ಕಿನ್ ನ ಜಸ್ಟ್ ಟಚ್ ಮಾಡಿ, ಮತ್ತೆ ಅದೇ ಫಿಂಗರ್ ನ ನಿಮ್ ಚೀಕ್ಸ್ ಟಚ್ ಮಾಡಿ. ಎರಡು ಸ್ಕಿನ್ ಒಂದೇ ತರ ಅನ್ಸುತ್ತಾ? ಡಿಡ್ ಯು ಡೂ ದಿಸ್ ಟೆಸ್ಟ್ ನೌ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೀ? ನಿಮ್ ಫಿಂಗರ್ ನ ಕಣ್ ಕೆಳಗಿರೋ ಸ್ಕಿನ್ ಹತ್ರ ಟಚ್ ಮಾಡಿ, ಮತ್ತೆ ನಿಮ್ ಚೀಕ್ಸ್ ನ ಟಚ್ ಮಾಡಿ.
ಎರಡು ಸ್ಕಿನ್ ಸೇಮ್ ಅನ್ಸುತ್ತಾ, ಸೇಮ್ ಫೀಲ್ ಅನ್ಸುತ್ತಾ? ಯಾರಿಗಾದ್ರೂ ಸೇಮ್ ಫೇಲ್ ಇದ್ರೂ ಹಾಕಿ ಚಾರ್ಟ್ ಅಲ್ಲಿ. ಸೇಮ್ ಇಲ್ಲ ಅಲ್ವಾ? ಎರಡು ಸ್ಕಿನ್ನು ನಿಮ್ಗೆ ಡಿಫ್ರೆಂಟ್ ಇದ್ದಾಗ ಫೇಸ್ಗೆ ಹಾಕೋ ಕ್ರೀಮ್ ನ ಹೆಂಗೆ ಕಣ್ ಕೆಳಗ್ ಹಾಕ್ತೀರಾ? ಅಲ್ಲಿ ಸೆನ್ಸಿಟಿವ್ ಏರಿಯಾ ಇರುತ್ತೆ, ಅಲ್ಲಿ ಆಯಿಲ್ ಗ್ಲ್ಯಾಂಡ್, ಸ್ವೆಟ್ ಗ್ಲ್ಯಾಂಡ್ಸ್ ನಮ್ಗೆ ಇರಲ್ಲ, ಫ್ಯಾಟ್ ಸೆಲ್ಸು ಇರಲ್ಲ. ಆಗಿದ್ದಾಗ ನಿಮ್ ಫೇಸ್ ಹಾಕೋ ಕ್ರೀಮ್ ಅಲ್ಲಿ ಯೂಸೇ ಮಾಡಬಾರ್ದು. ಸೆನ್ಸಿಟಿವ್ ಏರಿಯಾ ನಮ್ ಡೇ ಕ್ರೀಮ್ ಅಲ್ಲೂ ಸ್ವಲ್ಪ ಎಲ್ಲ ಪರ್ಫ್ಯೂಮ್ ಹಾಕಿರ್ತಾರೆ, ಹಾಕ್ಬಾರ್ದು. ಸೊ ಅದಕ್ಕೆ ಅಂತ ಡಿಸೈನ್ ಆಗಿರೋ ಐ ಕ್ರೀಮ್ ನೀವ್ ಯೂಸ್ ಮಾಡ್ಲೇಬೇಕು. ಅಯ್ಯೋ ಪರವಾಗಿಲ್ಲ ಏನಕ್ಕೆ ಅವೆಲ್ಲ ಅಂತ ನೀವ್ ಅನಿಸ್ಬೋದು, ಬಟ್ ಪ್ಲೀಸ್ ಚೆಕ್. ಫಸ್ಟ್ ಸೈನ್ಸ್ ಆಫ್ ಏಜಿಂಗ್ ಕಣ್ಣತ್ರನೇ ಬರೋದು. ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಆಗ್ಲಿ, ಕ್ರೋಸ್ ಫೀಟ್ ಆಗ್ಲಿ, ಫೈನ್ ಲೈನ್ಸ್ ಕಾಣ್ತಿದೆ ಅಂದ್ರೆ ನಿಮ್ ಸ್ಕಿನ್ ಏಜಿಂಗ್ ಸ್ಟಾರ್ಟ್ ಆಗಿದೆ. ಎಸ್ಪೆಷಲಿ ಡ್ರೈ ಸ್ಕಿನ್ ಇರೋರು ಫಾಸ್ಟ್ ಆಗುತ್ತೆ. ಸೊ ಐ ಕ್ರೀಮ್ ಯೂಸ್ ಮಾಡ್ಲೇಬೇಕು. ಕ್ಲೆನ್ಸರ್ ಬೆಳಗ್ಗೆ ರಾತ್ರಿ, ಐ ಕ್ರೀಮು ಸಹ ಕ್ಲೆನ್ಸರ್ ಆಗಿದ ತಕ್ಷಣ ಯೂಸ್ ಮಾಡ್ಬೇಕು. ಇದು ಡೆಮೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ ನಮ್ ಲೀಡರ್ಸ್, ಅದೇ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಐ ಕ್ರೀಮು ತುಂಬಾ ಪವರ್ಫುಲ್ ಇದೆ, ಕಮ್ಮಿ ಯೂಸ್ ಮಾಡಿ. ನಾವೆಲ್ಲ ಜಾಸ್ತಿ ಹೇಳೋದೇ ಇಲ್ಲ. ಆ ಕ್ಲೆನ್ಸ್ ಒಂದ್ ಬಟಾಣಿ ಅಷ್ಟು ಅಂದ್ರೆ ಐ ಕ್ರೀಮ್ ಸಾಸಿವೆ ಅಷ್ಟು, ಅದಕ್ಕಿಂತ ಕಮ್ಮಿನೇ ಯೂಸ್ ಮಾಡ್ಬೇಕು. ಇದು ಅಷ್ಟು ಪವರ್ಫುಲ್ ಇದೆ. ಮತ್ತೆ ಬೂಸ್ಟ್, ನಿಮ್ ಸ್ಕಿನ್ಗೆ ಡಬಲ್ ಬೆನಿಫಿಟ್ಸ್ ಕೊಡತ್ತೆ ಈ ಬೂಸ್ಟ್ ಅಂದ್ರ. ಮತ್ತೆ ಈ ನೋವೇಜ್ ಪ್ಲಸ್ ಅಲ್ಲಿರೋ ಬೂಸ್ಟ್ ಮಲ್ಟಿಪಲ್ ಬೆನಿಫಿಟ್ಸ್, 3 to 4 ಬೆನಿಫಿಟ್ಸ್ ನೀವು ಒಂದೊಂದು ಬೂಸ್ಟ್ ಅಲ್ಲಿ ಸಿಕ್ಕಿದಾಗ ನೀವು ಬರೀ ಡೇ ಕ್ರೀಮ್ ನೈಟ್ ಕ್ರೀಮ್ ಯೂಸ್ ಮಾಡಿದ್ರೆ ನಿಮ್ಗೆ ಏನ್ ಹೆಲ್ಪೇ ಆಗಲ್ಲ. ಯಾಕಂದ್ರೆ ಬೂಸ್ಟ್ ನಿಮ್ ಸ್ಕಿನ್ ಪೋರ್ಸ್ ಒಳಗ್ ಹೋಗಿ ನಿಮ್ಗೆ ಫ್ಯಾಟ್ ಲೇಯರ್ ವರ್ಗು ಡೇ ಕ್ರೀಮ್ ನೈಟ್ ಕ್ರೀಮ್ ನ ಕರ್ಕೊಂಡು ಹೋಗೋಷ್ಟು ಲೂಬ್ರಿಕೆಂಟ್ ಮಾಡುತ್ತೆ. ಅದು ನೀವು ಬೂಸ್ಟ್ ಯೂಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಆ ರಿಸಲ್ಟ್ ಬರಲ್ಲ. ಇವಾಗ್ಲೇ ಸ್ಯಾಶೆ ಬಂದಿದ್ಯಲ್ಲ, ಟ್ರೈ ಮಾಡಿ ನೋಡಿ. ಸೀರಮ್ ಹಾಕ್ಬಿಟ್ಟು ಡೇ ಕ್ರೀಮ್ ಅಥವಾ ನೈಟ್ ಕ್ರೀಮ್ ಯೂಸ್ ಮಾಡಿ, ಮತ್ತೆ ಒಂದ್ ಸಾರಿ ಅಟ್ಲೀಸ್ಟ್ ಸೀರಮ್ ಹಾಕದೆ ಡೇ ಕ್ರೀಮ್ ನೈಟ್ ಕ್ರೀಮ್ ಯೂಸ್ ಮಾಡಿ. ನಿಮ್ಗೆ ಹೆಂಗ ಅನ್ಸುತ್ತೆ? ಸೀರಮ್ ಹಾಕಿ ನೀವು ಅದ್ ಯೂಸ್ ಮಾಡಿದ್ರೆ ಎಷ್ಟು ಬೇಗ ಸ್ಕಿನ್ ಅಬ್ಸಾರ್ಬ್ ಮಾಡುತ್ತೆ, ಗ್ಲೋನು ಬರುತ್ತೆ. ಸೀರಮ್ ಹಾಕದೆ ಬರೀ ಡೇ ನೈಟ್ ಕ್ರೀಮ್ ಹಸಿದ್ರೆ ತುಂಬಾ ಹೊತ್ತು ನೀವು ಮಸಾಜ್ ಮಾಡ್ಬೇಕಾಗುತ್ತೆ ಫಿಂಗರ್ ಟಿಪ್ಸ್ ಅಲ್ಲಿ, ಜಾಸ್ತಿನೂ ಹಿಡಿಸ್ಬಹುದು, ಮತ್ತೆ ನಿಮ್ಗೆ ಅಷ್ಟು ಗ್ಲೋನು ಕಾಣದೇ ಇರ್ಬೋದು, ಅಲ್ಲೇ ಕಾಣುತ್ತೆ. ಸೊ ಫಸ್ಟ್ ಟ್ರೈ ಮಾಡ್ಬೇಕು ಅಂದ್ರೆ ನೀವು ಸೀರಮ್ ಇಂದನೂ ಸಹ ರಿಸಲ್ಟ್ ಫಾಸ್ಟ್ ಆಗಿ ಕಾಣುತ್ತೆ. ಅಂಡ್ ಬೆಳಗ್ಗೆ ಸಾಯಂಕಾಲ ಅದು ಯೂಸ್ ಮಾಡ್ತಾ, ಬೆಳಗ್ಗೆ ಡೇ ಕ್ರೀಮ್ ಸನ್ಸ್ಕ್ರೀನ್ ಇರೋ ನೋವೇಜ್ ಡೇ ಕ್ರೀಮ್, ಅಂಡ್ ಈವ್ನಿಂಗ್ ಬಂದು ಸನ್ಸ್ಕ್ರೀನ್ ಇಲ್ಲದೆ ಇರೋ ನೈಟ್ ಕ್ರೀಮ್ ಯೂಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಈ ಮುಖಾಂತರ ನಿಮ್ಗೆ 7 times ಫಾಸ್ಟರ್ ರಿಸಲ್ಟ್ಸ್ ಬರುತ್ತೆ ಬರೀ ಒಂದು ಪ್ರಾಡಕ್ಟ್ ಇಂದ. ಮತ್ತೆ ಪ್ರತಿಯೊಂದಲ್ಲೂ ಸಹ 9 ಟೆಕ್ನಾಲಜೀಸ್ ಇದೆ. ಪ್ಲೀಸ್ ನೋಟ್, ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀರಾ ಅಂದ್ರೂ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಸೆಟ್ ಆಗಿ ಯೂಸ್ ಮಾಡಿದ್ರೆ ರಿಸಲ್ಟ್ ಬರೋದು. ಸೊ ನೋವೇಜ್ ಪ್ಲಸ್ ರಿಫ್ರೆಶ್ ಜೆಲ್ ಕ್ಲೆನ್ಸರ್ ಬಗ್ಗೆ ಸ್ವಲ್ಪ ಆಲ್ರೆಡಿ ತಿಳಿಸಿದೀನಿ, ನೀವು ಇದ್ರಲ್ಲಿ ಚೆಕ್ ಮಾಡ್ಬೋದು. ನೀವು ಆಲ್ರೆಡಿ ಆರ್ಡರ್ ಮಾಡಿದೀರಾ ಅಂದ್ರೆ ನೆಕ್ಸ್ಟ್ ಮಂತ್ ಕ್ಯಾಟಲಾಗ್ ಅಲ್ಲಿ ಪೇಜ್ ಕಾಣುತ್ತೆ, ನೀವು ನೋಡ್ತಾ ಇರ್ಬೋದು. ಸೊ ಇದ್ರ ಬಗ್ಗೆ ನಾನು ಮಾಹಿತಿ ಆಲ್ರೆಡಿ ತಿಳಿಸಿದೆ. ಸೊ ಇದ್ರಲ್ಲಿರೋ ಟೆಕ್ನಾಲಜಿ ನೀವು ಓದ್ಬೋದು. ಬಯೋಲಿಪಿಡ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಎಷ್ಟು ಡೀಪ್ ಆಗಿ ಕ್ಲೆನ್ಸ್ ಮಾಡಿ, ಇದು ಡರ್ಮಟೊಲಾಜಿಕಲಿ ಟೆಸ್ಟೆಡ್ ಇದೆ, ಎಲ್ಲಾ ಸ್ಕಿನ್ ಟೈಪ್ಸ್ಗೂ ಆಗುತ್ತೆ, ಈವನ್ ಸೆನ್ಸಿಟಿವ್ ಸ್ಕಿನ್ ದೇ ಕ್ಯಾನ್ ಯೂಸ್ ಇಟ್. ಬಯೋಲಿಪಿಡ್ ಸಿಸ್ಟಮ್ ಇದೆ. ಸೊ ಫಾಸ್ಟ್ ಆಗಿ ಕ್ಲೆನ್ಸ್ ಮಾಡುತ್ತೆ, ಬಟ್ ನಿಮ್ ಮಾಯಿಶ್ಚರ್, ನ್ಯಾಚುರಲ್ ಮಾಯಿಶ್ಚರ್ ನ ತೆಗಿಯತ್ತೆ, ಮೇಂಟೈನ್ ಮಾಡುತ್ತೆ ಸ್ಕಿನ್ pH ಬ್ಯಾಲೆನ್ಸ್. ಸೆಕೆಂಡ್ ಇಸ್ ಐ ಕ್ರೀಮ್ಸ್ ಬಗ್ಗೆನೂ ಹೇಳಿದೆ ಅಲ್ವಾ. ಸೊ ಇವಾಗ ಈ ಐ ಕ್ರೀಮ್ಸ್ ಅಲ್ಲಿ ನಾನು 3 ನೋವೇಜ್ ಪ್ಲಸ್ ಬಗ್ಗೆ ತಿಳಿಸ್ತಾ ಇದ್ದೀನಿ ನಿಮ್ಗೆ. ಇದರಲ್ಲಿ ಒಂದ್ ಐ ಕ್ರೀಮ್ ಸೇಮ್ ರಿಪೀಟ್ ಆಗುತ್ತೆ ನಿಮ್ಗೆ. ಅದು ಬಂದ್ಬಿಟ್ಟು ಇಲ್ಲಿರೋ ಬ್ರೈಟ್ ಇಂಟೆನ್ಸ್ ಅಥವಾ ರಿಂಕಲ್ ಸ್ಮೂತ್ ಐ ಕ್ರೀಮು ನಿಮ್ಗೆ ಇನ್ನ ಒಂದ್ ಸೆಟ್ ಬರುತ್ತೆ, ಅದಕ್ಕೆ ಯೂಸ್ ಮಾಡ್ಬೋದು. ಮತ್ತೆ ನೋವೇಜ್ ಮೆನ್ನು ಬರುತ್ತೆ ನಿಮ್ಗೆ. ನೋವೇಜ್ ಮೆನ್ ಆಸ್ ಆಫ್ ನೌ ಇಸ್ ಸೇಮ್ ಅವೈಲೇಬಲ್, ಅದ್ಯಾವ್ದು ಚೇಂಜಸ್ ಇಲ್ಲ. ಬಟ್ ಇದು ಯೂನಿಸೆಕ್ಸ್ ಫಾರ್ಮುಲಾ ನೋವೇಜ್ ಪ್ಲಸ್, ಇದು ಸಹ ಮೆನ್ ಯೂಸ್ ಮಾಡ್ಬೋದು. ಸೊ ಒಂದ್ ಸೆಟ್ ಯೂಸ್ ಮಾಡಿ ಹಸ್ಬೆಂಡ್ ವೈಫ್ ಯೂಸ್ ಮಾಡ್ಕೊಂಡು ಶೇರು ಮಾಡ್ಬೋದು. ಅಂಡ್ ಹೋಪ್ ಯುವರ್ ಬೋತ್ ಸ್ಕಿನ್ ಟೈಪ್ಸ್ ಆರ್ ಸೇಮ್. ಇಫ್ ಇಟ್ಸ್ ಡಿಫ್ರೆಂಟ್ ಪ್ಲೀಸ್ ಗೋ ಫಾರ್ ಡಿಫ್ರೆಂಟ್ ಸೆಟ್ಸ್. ಓಕೆ, ಸೊ ಈ ಐ ಕ್ರೀಮ್ಸ್ ನಾನು ಹೇಳಿದೆ ನಿಮ್ಗೆ ಏನಕ್ಕೆ ಬೆನಿಫಿಟ್ ಅಂತ. ಬಟ್ ಇದ್ರಲ್ಲಿ ಸ್ಪೆಸಿಫಿಕ್ ಐ ಕ್ರೀಮ್ಸ್ ಇದೆ. ಬ್ರೈಟ್ ಇಂಟೆನ್ಸ್ ಐ ಕ್ರೀಮ್, ಬ್ರೈಟ್ ಇಂಟೆನ್ಸ್ ಐ ಕ್ರೀಮ್ ಇದು ಫಸ್ಟ್ ವೈಟ್ ಸೆಟ್ ಅಂತ ಇದೆಯಲ್ಲ. ಜಸ್ಟ್ ಅ ಸೆಕೆಂಡ್, ಐ ಕೀಪ್ ದ ಪಾಯಿಂಟ್. ಓಕೆ, ಒನ್ ಸೆಕೆಂಡ್. ಸೊ ಈ ಬ್ರೈಟ್ ಇಂಟೆನ್ಸ್ ಐ ಕ್ರೀಮ್ ಎಸ್ಪೆಷಲಿ ಇರೋದು ಬಂದ್ಬಿಟ್ಟು ನಿಮ್ ಸ್ಕಿನ್ ಟೋನ್ ಗ್ಲೋ ಕೊಡಕ್ಕೆ, ಡಾರ್ಕ್ ಸರ್ಕಲ್ಸ್ ಕಮ್ಮಿ ಮಾಡೋದು ಜೊತೆಗೆ ಡಿಸ್ಕಲರೇಷನ್ಸ್ ನಿಮ್ ಕಮ್ಮಿ ಮಾಡೋ ಜೊತೆ ಇದರಲ್ಲಿ ಬಯೋಲ್ಯುಮಿಲಾಕ್ ಟೆಕ್ನಾಲಜಿ ಇದೆ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗೋ ಕಾಜಿಕ್ ಆಸಿಡ್ ಗಿಂತ ನಿಮ್ಗೆ ಇದು ಜೆಂಟಲ್ ಇದೆ. ಸಿಮಿಲರ್ ಇದ್ರೂ ಸಹ ಅದಕ್ಕಿಂತ ಜೆಂಟಲ್. ಸೊ ಆಕ್ಟಿವ್ಸ್ ಎಲ್ಲ ತುಂಬಾ ಸೆನ್ಸಿಟಿವ್ ಸ್ಕಿನ್ ಯೂಸ್ ಮಾಡೋಂಗಿಲ್ಲ, ಬಟ್ ಇದು ಯೂಸ್ ಮಾಡ್ಬೋದು ಅಂತ ನಿಮ್ಗೆ ಇದರಿಂದ ಗೊತ್ತಾಗ್ತಿದೆ. ಸೆಕೆಂಡ್ ಒನ್ ಗ್ರೀನ್, ನೀವು ನೋಡ್ತಾ ಇರೋದು ರಿಂಕಲ್ ಸ್ಮೂತ್ ಐ ಕ್ರೀಮ್. ಸೊ ಯಾರ್ಯಾರಿಗೆ ರಿಂಕಲ್ಸ್, ಡಾರ್ಕ್ ಸರ್ಕಲ್ಸ್ ಜೊತೆ ರಿಂಕಲ್ಸ್, ಪಫಿನೆಸ್ ಇದೆ,
ಅವ್ರು ಇದು ಯೂಸ್ ಮಾಡ್ಬೋದು. ರಿಂಕಲ್ಸ್ ಲೆಂತ್ ಡೆಪ್ತ್ ಕಮ್ಮಿ ಮಾಡುತ್ತೆ. ಇದು ಬಯೋಕಾಲಜನ್ ಪ್ರೋ ಟೆಕ್ನಾಲಜಿ ಇರ್ತಾ ಇದರಲ್ಲಿ ರೆಟಿನಾಲ್ ಅಷ್ಟು ಮಾರ್ಕೆಟ್ ಅಲ್ಲಿ ಸಿಗೋ ರೆಟಿನಾಲ್ ಅಷ್ಟು ಪವರ್ಫುಲ್ ಬಟ್ ಮೋರ್ ಜೆಂಟಲ್. ಒನ್ ಮೋರ್ ಇಸ್ ನೀವು ಪರ್ಪಲ್ ಅಲ್ಲಿ ನೋಡ್ತಿದ್ದೀರಲ್ಲ, ಲಿಫ್ಟ್ ಎಕ್ಸ್ಪರ್ಟ್ ಐ ಕ್ರೀಮ್. ಇದು ಬಂದ್ಬಿಟ್ಟು ಬಯೋ ಆಸ್ಪಾರ್ಟೋ ಲಿಫ್ಟ್ ಇದೆ. ಇದು 2 weeks ಅಲ್ಲೇ ನಿಮ್ಗೆ ರಿಸಲ್ಟ್ ಕಾಣುತ್ತೆ. ಇದು ಸಹ ರೆಟಿನಾಲ್ ತರ ಬೆನಿಫಿಟ್ಸ್ ನಿಮ್ಗೆ ಕೊಡತ್ತೆ, ಬಟ್ ಎಲಾಸ್ಟಿಸಿಟಿನೂ ಇಂಪ್ರೂವ್ ಮಾಡ್ತಾ ಸ್ಕಿನ್ ಜೆಂಟಲ್ ಇದೆ. ಇದು ನ್ಯಾಚುರಲ್ ಆಗಿ ನಮ್ ಸ್ಕಿನ್ ಅಲ್ಲಿ ರಿಂಕಲ್ಸ್ ಮತ್ತೆ ಡ್ರೈನೆಸ್ ಗೆ ಕಾರಣ ಇರೋ ಕೊಲಾಜನ್ ಎಲಾಸ್ಟಿನ್ ನ ಬೂಸ್ಟ್ ಮಾಡುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಲಿಡ್ಗೂ ಇದು ಹಚ್ಚಬಹುದು ಮೇಲೆ, ಎಸ್ಪೆಷಲಿ ಯಾರು 45-50 ಇದಾರೆ, ಐಲೆಡ್ ಸ್ವಲ್ಪ ಎಲ್ಲ ಸ್ಯಾಗ್ ಆಗುತ್ತಲ್ಲ, ವಯಸ್ಸಾದವ್ರು ನೋಡ್ತೀರಾ, ಅಲ್ಲೂ ಮೇಲೆ ನೀವು ಹಚ್ಚಬಹುದು. ತುಂಬಾ ಹತ್ರ ಹಚ್ಚಬಾರ್ದು. ನಿಮ್ಗೆ ತೋರಿಸ್ತೀವಿ ಯಾವ ತರ ಅಂತ ಡೆಮೋಲಿ, ಅದೇ ತರ ನೀವು ಹಚ್ಚಿ. ಸೊ ಇದು ವಂಡರ್ಫುಲ್ ಪ್ರಾಡಕ್ಟ್ ಈವನ್ ಫಾರ್ ಐಲಿಡ್ ಲಿಫ್ಟ್ ಗೆ. ಸೊ ನಿಮ್ ಕನ್ಸರ್ನ್ ಏನಿದೆ ಕಣ್ ಸುತ್ತ ನೋಡ್ಕೊಂಡು ಇದು ಯೂಸ್ ಮಾಡಿ. ನೀವ್ ಹಾಗೆ ಇಗ್ನೋರ್ ಮಾಡಿದ್ರೆ ನಿಮ್ ಪ್ರಾಬ್ಲಮ್ ಜಾಸ್ತಿನೂ ಆಗ್ಬಹುದು ಅಲ್ವಾ. ಆವಾಗ ಮೇ ಬಿ ನೀವ್ ಇನ್ನ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್ ತಗೊಂಡ್ರು ಅದು ರಿಪೇರ್ ಆಗದೆ ಇರ್ಬೋದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ರೈಟ್? ಸೊ ನಾವ್ ಕಮಿಂಗ್ ಟು ದ ಸೀರಮ್ಸ್. ಸೊ ಫಸ್ಟ್ ಸೀರಮ್ ಇಸ್ ನೋವೇಜ್ ರಿಂಕಲ್ ಸ್ಮೂತ್ ಸೀರಮ್. ಇದ್ರಲ್ಲಿ ಬಯೋಕೊಲಾಜಿನ್ ಪ್ರೋ ಟೆಕ್ನಾಲಜಿ ಇದೆ. ಇದು ಸೇಮ್ ಆಸ್ ರೆಟಿನಾಲ್ ಗಿಂತ ಜೆಂಟ್ಲು ಅಲ್ಲದೆ ನಮ್ ರಿಂಕಲ್ಸ್ ಸಹ ಲೆಂತ್ ಡೆಪ್ತ್ ವಿಟ್ಟು ಇನ್ ಎವ್ರಿ ಏರಿಯಾ ಇದು ವಾಲ್ಯೂಮ್ ಇಂದನೂ ಸಹ ಫಾಸ್ಟ್ ಆಗಿ ಸಹ ರೀಪ್ಲಂಪ್ ಮಾಡೋ ಟೆಕ್ನಾಲಜಿ ಇದೆ. ಸೊ ಯಾರಿಗೆ ರಿಂಕಲ್ಸ್ ಕನ್ಸರ್ನ್ ಜಾಸ್ತಿ ಇದೆ ಇದು ಯೂಸ್ ಮಾಡೋದು ಇಂಪಾರ್ಟೆಂಟ್. ಸೊ ಇನ್ನಾನು ನಿಮ್ಗೆ ಸೀರಮ್ಸ್ ಇದೆ ಇನ್ನ 3 ಸೆಟ್ಸ್ ಅಲ್ಲಿ. ದಟ್ ಇಸ್ ಫಸ್ಟ್ ಇಸ್ ಬ್ಲೆಮಿಶ್ ಏಜ್ ಡಿಫೈ ಸೀರಮ್. ಯಾರಿಗೆ ಓಪನ್ ಪೋರ್ಸ್ ಇದೆ, ಬ್ಲಾಕ್ ಹೆಡ್ಸ್ ಇದೆ ನಿಮ್ ಕನ್ಸರ್ನ್, ಇಲ್ಲ ಅಂದ್ರೆ ಪಿಂಪಲ್ ಮಾರ್ಕ್ಸ್ ನಿಮ್ಗೆ ಇರ್ತಾ ಇದೆ, ಅವ್ರಿತ್ತು ಯೂಸ್ ಮಾಡ್ಬೇಕು. ಸೊ ನನ್ಗ ಕನ್ಸರ್ನ್ ಇದೆ, ಐ ಹ್ಯಾವ್ ಟ್ರೈಡ್ ದಿಸ್ ಆಲ್ಸೋ, ಇಟ್ಸ್ ಗುಡ್. ಅಂಡ್ ಇದು ನಿಮ್ ಹಳೆ ಮಾರ್ಕ್ಗಳು ಕಮ್ಮಿ ಮಾಡತ್ತೆ, ಹೊಸ ಪಿಂಪಲ್ಸ್ ಬರೋದು ಸ್ವಲ್ಪ ಕಮ್ಮಿ ಮಾಡತ್ತೆ, ಮತ್ ಅಂಡ್ ಆಲ್ಸೋ ಪೋರ್ಸ್ ಸ್ವಲ್ಪ ಮಿನಿಮೈಸ್ ಮಾಡುತ್ತೆ ವಿದಿನ್ 4 weeks ಆಫ್ ಯೂಸಿಂಗ್, ಇಫ್ ಯು ಯೂಸಿಂಗ್ ವಿತ್ ದ ಸೆಟ್ಸ್. ಇಲ್ಲೆಲ್ಲ ನಿಮ್ಗೆ ರಿಸಲ್ಟ್ ಆಗ್ತಿರೋದು ವಿತ್ ದ ಸೆಟ್. ಗಾಟ್ ಇಟ್? ಸೊ ನೆಕ್ಸ್ಟ್ ಇಸ್ ನೋವೇಜ್ ಲಿಫ್ಟ್ ಫರ್ಮ್ ಸಿರಮ್. ಆಸ್ಪಾರ್ಟೋ ಲಿಫ್ಟ್ ಟೆಕ್ನಾಲಜಿ ಮುಂಚೆ ಕೇಳಿರ್ತಿರಲ್ಲ, ಅದ್ರಲ್ಲೇ ಇದು ಬಯೋ ಆಸ್ಪಾರ್ಟೋ ಲಿಫ್ಟ್ ಹಾಕಿ ನಿಮ್ಗೆ ರೆಟಿನಾಲ್ ತರ ಪರ್ಫಾರ್ಮೆನ್ಸ್ ಕೊಡ್ತಾ, giving you more gentle and more benefits when you are using it with the set. And next is bright intense serum. ಇದು ನಿಮ್ಗೆ ಎಸ್ಪೆಷಲಿ ಮಚ್ಚೆಗಳಿದೆ, ಡಾರ್ಕ್ ಸ್ಪಾಟ್ಸ್ ಇದೆ, ಬಂಗು ಇದೆ ಅಂದ್ರೆ ಇದು ಆ ಸೆಟ್ ಜೊತೆ ಇದು ಯೂಸ್ ಮಾಡಿದ್ರೆ ನಿಮ್ಗೆ 6 weeks ಅಲ್ಲೇ ನಿಮ್ಗೆ ಹೈಪರ್ ಪಿಗ್ಮೆಂಟೇಶನ್ ಎಲ್ಲ ಕಮ್ಮಿ ಆಗಿ ಮೆಲಾನಿನ್ ಸಹ ಪ್ರೊಡಕ್ಷನ್, ಡಾರ್ಕ್ನೆಸ್ ಗೆ ಕಾರಣ ಮೆಲಾನಿನ್, ಅದು ಸಹ ಕಮ್ಮಿ ಪ್ರೊಡ್ಯೂಸ್ ಮಾಡೋದು ಹೆಲ್ಪ್ ಮಾಡುತ್ತೆ. ಸೊ ಯು ಸಾ ದ ಪವರ್ ಆಫ್ ಬೂಸ್ಟ್, ಹೌ ಪವರ್ಫುಲ್ ಇಟ್ ಇಸ್. ಸೊ ಇವಾಗ ಡೇ ಕ್ರೀಮ್ ನೈಟ್ ಕ್ರೀಮ್ ಅಂದ್ರೆ ತುಂಬಾ ಡಿಫ್ರೆಂಟ್ ಇದೆ. ಯಾವಾಗ್ಲೂ ಈ ತರ ಬಂದಿಲ್ಲ, ಅಷ್ಟೊಂದಿದೆ. ಅದರಿಂದ ನೀವು ಸ್ಕಿನ್ ಟೆಸ್ಟ್ ಮಾಡಿಸ್ಕೊಳ್ಳೋದು ವಾಸಿ, ಅಪಾರ್ಟ್ ಆಸ್ ಪರ್ ದ ಸ್ಕ್ಯಾನ್ ಕೋಡ್ ಮುಖಾಂತರ ನೆಕ್ಸ್ಟ್ ಮಂತ್ ಅಲ್ಲೂ ಸಹ ಇವಾಗ ಸ್ಯಾಂಪಲ್ಸ್ ಟ್ರೈ ಮಾಡ್ಬಿಟ್ಟೆ ನೀವು ಡಿಸೈಡ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಇದು ಡೇ ಕ್ರೀಮ್ ಅಲ್ಲೂ ಅಷ್ಟೇ 10 ಸೈನ್ಸ್ ಆಫ್ ಏಜಿಂಗ್ ನ ಹೆಲ್ಪ್ ಮಾಡುತ್ತೆ. ಇಟ್ ಹೆಲ್ಪ್ಸ್ ಇನ್ ರಿಪೇರಿಂಗ್ ಇಟ್ ಅಂಡ್ ಆಲ್ಸೋ ಸಿ ದಟ್ ಇಟ್ಸ್ ಪ್ರೊಟೆಕ್ಟೆಡ್. ಯಾವ 10 ಸೈನ್ಸ್, ಲಾಸ್ ಆಫ್ ವಾಲ್ಯೂಮ್ ಆಫ್ ದ ಸ್ಕಿನ್, ನೀವು ವಯಸ್ಸಾದಷ್ಟು ತಿನ್ ಆಗ್ತಿರೋದು ನೋಡ್ತಿರಲ್ಲ ಸ್ಕಿನ್, ಆ ಘನತೆ ಅಂತಾರಲ್ಲ ಅದ್ ಬರುತ್ತೆ. ಡ್ರೈನೆಸ್ ಕಮ್ಮಿ ಮಾಡುತ್ತೆ, ರಫ್ನೆಸ್ ಕಮ್ಮಿ ಆಗುತ್ತೆ, ಪೋರ್ಸ್ ಎನ್ಲಾರ್ಜ್ ಪೋರ್ಸ್ ಇರ್ಲಿ ಕಮ್ಮಿ ಮಾಡ್ತಾ, ಡಲ್ ಸ್ಕಿನ್ಗೂ ಸಹ ಹೊಸ ಜೀವ ಕೊಡುತ್ತೆ. ಫೈನ್ ಲೈನ್ಸ್, ರಿಂಕಲ್ಸ್, ಲಾಸ್ ಆಫ್ ಫರ್ಮ್ನೆಸ್, ಎಕ್ಸಸ್ ಆಯಿಲ್, ಅನ್ಈವನ್ ಸ್ಕಿನ್ ಟೋನ್, ಫ್ರೆಜೈಲ್ ಸ್ಕಿನ್ ಈ ಡೇ ಕ್ರೀಮ್ಸ್ ಎಲ್ಲ ಮಾಡುತ್ತೆ. ಇಸ್ಂಟ್ ದಟ್ ಅಮೇಜಿಂಗ್? ಮತ್ತೆ ಇದು 2 ರೀತಿಲಿ ಡೇ ಕ್ರೀಮ್ ಇದೆ, ರಿಚ್ ಡೇ ಕ್ರೀಮ್ ಅಂಡ್ ಲೈಟ್ ಡೇ ಕ್ರೀಮ್. ಸೊ ಈ ತರ ನೀವು ಡಿಫ್ರೆನ್ಸಿಯೇಷನ್ ಆಪ್ಟಿಮಲ್ಸ್ ಅಲ್ಲಿ ನೋಡಿರ್ತೀರಾ ಅಲ್ವಾ, ಆಪ್ಟಿಮಲ್ಸ್ ರಿಚ್, ಆಪ್ಟಿಮಲ್ಸ್ ಲೈಟ್ ಅಲ್ಲಿ. ಸೊ ಅಲ್ಲೂ ನಿಮಗೆ ಗೊತ್ತಾಗಿದೆ ಅಲ್ವಾ, ಆಪ್ಟಿಮಲ್ಸ್ ಲೈಟ್ ಇಸ್ ಫಾರ್ ಕಾಂಬಿನೇಷನ್ ಅಂಡ್ ಆಯಿಲಿ ಸ್ಕಿನ್, ರಿಚ್ ಇಸ್ ಫಾರ್ ಇಟ್ ಇಸ್ ಫಾರ್ ನಾರ್ಮಲ್ ಸ್ಕಿನ್ ಆರ್ ಈವನ್ ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್. ಸೇಮ್ ಅದೇ ತರಾನೇ ಇಲ್ಲೂ ಚೂಸ್ ಮಾಡ್ಬೋದು. ಬಟ್ ಯಾವ ರೀತಿಲಾಗ್ಲಿ ಇಲ್ಲಿ ಅಡಿಷನ್ ಆಯಿಲ್ ಏನ್ ಆಡ್ ಮಾಡಲ್ಲ ಈ ರಿಚ್ ಡೇ ಕ್ರೀಮ್ ಅಲ್ಲಿ. both has moisturizes nourishing, but rich alli ಜಾಸ್ತಿ ಇದೆ nourishing. It doesn't mean that cream is heavy, but light day cream absorbs faster. Okay, so ನಿಮ್ ಸ್ಕಿನ್ ಟೈಪ್ ಪ್ರಕಾರ ಇದು ಚೂಸ್ ಮಾಡ್ಕೊಳ್ಳಿ. ಎರಡರಲ್ಲೂ SPF 30 ಇದೆ ನಿಮ್ಗೆ. ಇದ್ರಲ್ಲೂ ನ್ಯಾಚುರಲ್ ಎಕ್ಸ್ಟ್ರಾಕ್ಟ್ಸ್ ಇದೆ, ಬ್ಲೆಮಿಶಸ್ ಫೈಟ್ ಮಾಡೋ ಟೆಕ್ನಾಲಜಿ ಎರಡರಲ್ಲೂ ಸಹ ನಿಮ್ಗೆ ಇದು ಸಿಗುತ್ತೆ. ಸೊ ನೆಕ್ಸ್ಟ್ ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಸ್ ದ ನೈಟ್ ಕ್ರೀಮ್ಸ್. ಇದ್ರಲ್ಲೂ 10 ಮೇಜರ್ ಬೆನಿಫಿಟ್ಸ್. ಅಪಾರ್ಟ್ ಫ್ರಮ್ ದ ಡೇ ಕ್ರೀಮ್ ಅಲ್ಲಿ ಕೊಡೋ ಬೆನಿಫಿಟ್ಸ್ ಜೊತೆ
ಇದು ಇನ್ನ ನರಿಶ್ಮೆಂಟ್ ಕೊಟ್ಟು ಸ್ಕಿನ್ಗೆ ಹೊಸ ಜೀವ ಕೊಟ್ಟು ನಿಮ್ಗೆ ಸ್ಕಿನ್ ನಾರ್ಮಲ್ ಆಗಿ ಫಂಕ್ಷನ್ ಮಾಡಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ನೀವೇ ಗಮನಿಸಿರ್ಬಹುದು, ನೈಟ್ ಕ್ರೀಮ್ ಯೂಸ್ ಮಾಡಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ ಸ್ಕಿನ್ಗೆ ಸಹ ಹೊಸ ಲೈಫ್ ಬಂದಿರುತ್ತೆ. ಫೇಸ್ ವಾಶ್ ಮಾಡಕ್ಕೂ ಮನ್ಸ್ ಬರಲ್ಲ. ಯಾರಾದ್ರೂ ಯೂಸ್ ಮಾಡಿದ್ರ ನೈಟ್ ಕ್ರೀಮ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದು ಕ್ರೀಮ್ ಅಟ್ಲೀಸ್ಟ್ ನೀವು ಯೂಸ್ ಮಾಡ್ಬೇಕು ಅಂದ್ರೆ ನೈಟ್ ಕ್ರೀಮ್ ಇಂದ ಸ್ಟಾರ್ಟ್ ಮಾಡಿ, ಇಲ್ಲ ಸೀರಮ್ ಸ್ಟಾರ್ಟ್ ಮಾಡಿ, ರಿಸಲ್ಟ್ಸ್ ಗೊತ್ತಾಗುತ್ತೆ. ಫುಲ್ ಸೆಟ್ ಆಮೇಲೆನೆ ತಗೊಳ್ಳಿ, ನೋ ಪ್ರಾಬ್ಲಮ್. ಸೊ ನೈಟ್ ಕ್ರೀಮ್ ಅಲ್ಲೂ ರಿಚ್ ನೈಟ್ ಕ್ರೀಮ್, ಲೈಟ್ ನೈಟ್ ಕ್ರೀಮ್ ಇದೆ, ಸೇಮ್ ಲೈಕ್ ಬಿಫೋರ್. ಸೊ ತುಂಬಾ ಡ್ರೈ ಸ್ಕಿನ್ ಇದೆ, ನಾರ್ಮಲ್ ಟು ಡ್ರೈ ಸ್ಕಿನ್ ರಿಚ್ ನೈಟ್ ಕ್ರೀಮ್ ತಗೊಳ್ಳಿ. ಕಾಂಬಿನೇಷನ್ ಸ್ಕಿನ್ ಟು ಆಯಿಲಿ ಲೈಟ್ ಅವರೆಲ್ಲ ಲೈಟ್ ತಗೋಬಹುದು. ಅಂಡ್ ಡೆಫಿನೆಟ್ಲಿ ಫಸ್ಟ್ ಟೈಮ್ ಯೂಸೇಜ್ ಇಂದಾನೆ ರಿಸಲ್ಟ್ ಕಾಣುತ್ತೆ. 100% ಹ್ಯಾವ್ ಅಗ್ರೀಡ್. ಸೊ ಇಷ್ಟು ನರಿಶ್ಮೆಂಟ್ ನಿಮ್ಗೆ ಎಲ್ಲೂ ಸಿಗಲ್ಲ. ಒಂದ್ ಗಿಡಕ್ಕೆ ಗೊಬ್ಬರ ಹಾಕ್ದಷ್ಟು ಇದಂತೂ ತುಂಬಾ ಫಾಸ್ಟ್ ಇದೆ. ನಾನು ಯೂಸ್ ಮಾಡಿದ್ದೀನಿ. ಒಂದು ಯೂಸ್ ಅಲ್ಲೇ ಬೆಳಗ್ಗೆಗೆ ಸ್ಕಿನ್ ಲುಕ್ಸ್ ಮೋರ್ ಸಪಲ್, ಮೋರ್ ಫ್ರೆಶ್ ಅಂಡ್ ಮೋರ್ ಲೈವ್ಲಿ. ಸೊ ದೀಸ್ ವೇರ್ ದ ಪ್ರಾಡಕ್ಟ್ಸ್ ಅಂಡ್ ಇದೇ ಸೆಟ್ ಅಲ್ಲಿ ಇದು ಡಿಸ್ಕೌಂಟ್ಸ್ ಇದೆ. ಬಟ್ ನೀವು ಯೂಸ್ ಮಾಡುವಾಗ ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಅಲ್ಲಿ ನಿಮ್ ಸ್ಕಿನ್ ಟೈಪ್ ಪ್ರಕಾರ ಚೂಸ್ ಮಾಡಬಹುದು. ಬಟ್ ಇಲ್ಲಿ ಸೆಟ್ಸ್ ಅಲ್ಲಿ ಬಂದ್ರೆ ಫರ್ಮ್ ರುಟೀನ್, ಇವಾಗ ನೋವೇಜ್ ಆಸ್ಪಾರ್ಟೋ ಲಿಫ್ಟ್ ನಿಮ್ಗೆ ಸೆಟ್ ಇದೆಯಲ್ಲ, ಆ ಟೆಕ್ನಾಲಜಿ ಇವಾಗ ನೋವೇಜ್ ಲಿಫ್ಟ್ ಪ್ಲಸ್ ಫರ್ಮ್ ರುಟೀನ್ ರಿಚ್ ಅಂತ ಹೆಸರಿದೆ. ಸೇಮ್ ಪರ್ಪಲ್ ಅಲ್ಲಿ ಡಿಫ್ರೆಂಟ್ ಟೋನ್ ಇದೆ ಅಷ್ಟೇ. ಇದ್ರಲ್ಲಿ ನೀವು ನೋಡ್ಬೋದು ಡೇ ಕ್ರೀಮ್ ನೈಟ್ ಕ್ರೀಮ್ ಎರಡು ರಿಚ್ ಇದೆ. ಸೊ ದಿಸ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ಗೊತ್ತಾಗ್ತಿದೆ ಅಲ್ವಾ? ಸ್ವಲ್ಪ ಯಾರ್ಯಾರಿಗೆ ಲಿಫ್ಟ್ ಆಗ್ಬೇಕು, ಸ್ಕಿನ್ ಸ್ಯಾಗಿಂಗ್ ಇದೆ, ಫರ್ಮ್ನೆಸ್ ಬೇಕು, ಸ್ವಲ್ಪ ರಿಂಕಲ್ಸ್ ಕಾಣ್ತಿದೆ, ಸ್ವಲ್ಪ ಸ್ಪಾಟ್ಸ್ ಕಾಣ್ತಿದೆ, ಅವ್ರಿಗೆಲ್ಲಾನು ಈ ಸೆಟ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸಹ. ಸೊ ಹೋಪ್ ಯು ಆರ್ ಕ್ಲಿಯರ್ ಅಬೌಟ್ ಇಟ್. ಅಂಡ್ ಒನ್ ಮೋರ್ ಸೆಟ್ ಇಸ್ ದ ಬ್ರೈಟ್ ಇಂಟೆನ್ಸ್ ರುಟೀನ್. ಎಸ್, ಈ ಸೆಟ್ ಆಕ್ಚುಲಿ ಇವಾಗ ಅಡ್ವಾನ್ಸ್ ಆಗಿ ತಗೊಳಕ್ ಆಗಲ್ಲ ಈ ಮಂತ್, ನೆಕ್ಸ್ಟ್ ಮಂತ್ ಬರ್ಬೋದು ನೀವು. ಈ ಸೆಟ್ ನಿಮ್ಗೆ ಅವೈಲೇಬಲ್ ಇದೆ. ನವೇಜ್ ಬ್ರೈಟ್ ಇಂಟೆನ್ಸ್ ರುಟೀನ್. ಇದು ತುಂಬಾ ಪ್ರಾಬ್ಲಮ್ ನಮ್ ಇಂಡಿಯನ್ ಟ್ರಾಪಿಕಲ್ ಕ್ಲೈಮೇಟ್ಗೆ. ತುಂಬಾ ಜನರಿಗೆ ಸ್ಕಿನ್ ಟ್ಯಾನ್ ಬೇಗ ಆಗ್ಬಿಡತ್ತೆ, ಮಚ್ಚೆಗಳಿರುತ್ತೆ, ಬಂಗು ಇರುತ್ತೆ, ಮೆಲಿಸ್ಮಾ ಕನ್ಸರ್ನ್, ಹೈಪರ್ ಪಿಗ್ಮೆಂಟೇಶನ್, ಇದಕ್ಕೆಲ್ಲ ತುಂಬಾ ವಂಡರ್ಫುಲ್ ಪ್ರಾಡಕ್ಟ್ ಇದು. ಸೊ ಇದ್ರಲ್ಲೂ ಎಲ್ಲಾ ಪ್ರಾಡಕ್ಟ್ಸ್ ನಿಮ್ಗೆ ನಾನು ಹೇಳಿರೋದೇ ಸೀರಮ್ ಜೊತೆ ಇದೆ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಡೇ ಕ್ರೀಮ್ ಅಂಡ್ ನೈಟ್ ಕ್ರೀಮ್. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು, ನೈಟ್ ಕ್ರೀಮ್ ಇಸ್ ರಿಚ್ and day cream is lighter. Got it? ಸೊ ಲೈಟರ್. ಸೊ ಇದು ನೀವು ಬೆಳಗ್ಗೆ ಹೊತ್ತು ನಿಮ್ಗೆ ತುಂಬಾ ಹೆವಿನೂ ಅನ್ಸಲ್ಲ, ಲೈಟ್ ವೇಟ್ ಫಾರ್ಮುಲಾ. ಎಸ್ಪೆಷಲಿ ಇದು ಕಾಂಬಿನೇಷನ್, ನಾರ್ಮಲ್ ಟು ಕಾಂಬಿನೇಷನ್ ಸ್ಕಿನ್ಗೂ ಕೊಡ್ಬೋದು. ಇಂಡಿಯಾಲಿ ತುಂಬಾ ಜನ ಇರೋದೇ ಕಾಂಬಿನೇಷನ್ ಅವರು. ಸೊ ಆರಾಮಾಗಿ ಯೂಸ್ ಮಾಡಿ, ನೀವು ರಿಸಲ್ಟ್ಸ್ ಫಾಸ್ಟ್ ಆಗಿ ಸಹ ನೀವು ಇದನ್ನ ಅನುಭವಿಸಬಹುದು. ಆಸ್ ಯು ಸಿ ಹಿಯರ್, 50% ಮೋರ್ ರೇಡಿಯಂಟ್ ಸ್ಕಿನ್ ಇನ್ ಜಸ್ಟ್ 2 weeks. ಅರ್ಲಿಯರ್ ನೋವೇಜ್ ಸೆಟ್ಸ್ ಎಲ್ಲ ಅಟ್ಲೀಸ್ಟ್ ನಿಮ್ಗೆ 2 months ಬೇಕು, 1 month ಬೇಕು. ಅದಕ್ಕೆ ಇದಕ್ಕೆ ಕಾಸ್ಮೆಸೂಟಿಕಲ್ ಅನ್ನೋದು ಫಸ್ಟ್ ಯೂಸ್ ಇಂದಾನು ರಿಸಲ್ಟ್ ಬರುತ್ತೆ, ನಿಮ್ಗೆ ಸ್ಕಿನ್ ರಿಪೇರ್ ಮಾಡುತ್ತೆ, ಅದಕ್ಕೆ ಕಾಸ್ಮೆಸೂಟಿಕಲ್ ಅಂತ. ಸೊ ಇನ್ನ 2 weeks ಅಲ್ಲೂ ಸಹ ನಿಮ್ಗೆ ಸಿಗ್ನಿಫಿಕೆಂಟ್ಲಿ ರಿಂಕಲ್ಸ್ ನ ರೆಡ್ಯೂಸ್ ಮಾಡ್ತಾ ಇದೆ ಈ ನೋವೇಜ್ ರಿಂಕಲ್ ಸ್ಮೂತ್ ರುಟೀನ್ ಮಿಕ್ಸ್ಡ್. ಸೊ ಕಾಲೇಜನ್ ರೇಂಜ್ ನೋಡ್ತಿರಲ್ಲ, ಆ ರೇಂಜ್ಗೆ ಇದು ರೀಪ್ಲೇಸ್ಮೆಂಟ್. ಸೊ ಯಾರ್ಯಾರಿಗೆ ರಿಂಕಲ್ಸ್ ಕನ್ಸರ್ನ್ ಇದೆ, ಇದು ಸ್ಮೂತ್ ಮಾಡತ್ತೆ ಇನ್ ಆಲ್ ಏರಿಯಾ, ಫುಲ್ ಏರಿಯಾ ಅಲ್ಲಿ. ಮುಂಚೆ ಅದು ಬರೀ ಲೆಂತ್ ವಿಡ್ತ್ ಅಲ್ಲಿ ಇತ್ತು, ಡೆಪ್ತ್ ಇತ್ತು. ವಿದಿನ್ ಫುಲ್ ಸೆಟ್ ಯೂಸ್ ಮಾಡಿದ್ರೆ ನಿಮ್ಗೆ ವಿದಿನ್ 25 minutes ಅಲ್ಲಿ ರೀಪ್ಲಂಪ್ ಮಾಡತ್ತೆ ಇದ್ದಿದ್ದು. ಬಟ್ ಇದರಲ್ಲಿ ನಿಮ್ಗೆ ನಿಮ್ ಸ್ಕಿನ್ ಸಾಫ್ಟ್ನೆಸ್, ಎಲಾಸ್ಟಿಕ್ ಇಂಪ್ರೂವ್ ಮಾಡುತ್ತೆ, ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ. ಸೊ ಎಲ್ಲಾ ಸೆಟ್ಸ್ ರಲ್ಲೂ ಈ ಬೆನಿಫಿಟ್ಸ್ ಅದಕ್ಕೆ ಇರೋದು. ಎಲ್ಲಾದ್ರಲ್ಲೂ 9 ಟೆಕ್ನಾಲಜೀಸ್ ಇದೆ. ಗ್ಲೋ ಎಲ್ಲಾದ್ರಲ್ಲೂ ಬರುತ್ತೆ, ಸ್ಮೂತ್ನೆಸ್ ಬರುತ್ತೆ, ಕೊಲಾಜನ್, ಎಲಾಸ್ಟಿನ್, ಬಟ್ ಇಟ್ ಆಲ್ಸೋ ಡಸ್ ದ ಎಕ್ಸ್ಟ್ರಾ ಥಿಂಗ್ ಆಫ್ ರಿಂಕಲ್ಸ್. ಸೊ ನಿಮ್ಗೆ ಸ್ಪೆಸಿಫಿಕ್ ಕನ್ಸರ್ನ್ ಇದ್ದಾಗ ಈ ಸೆಟ್ ನೀವ್ ತಗೋಬಹುದು. ಇದು ಇವಾಗ ಅಡ್ವಾನ್ಸ್ ಅಲ್ಲಿ ಈ ಮಂತ್ ಅಲ್ಲಿ ತಗೋಬಹುದು. ಸೊ ಯಾರ್ಯಾರಿಗೆ ಹಳೆ ಪಿಂಪಲ್ ಮಾರ್ಕ್ಸ್ ಇದೆ, ಇಲ್ಲ ಬ್ಲಾಕ್ ಹೆಡ್ಸ್, ಓಪನ್ ಪೋರ್ಸ್ ಇದೆ, ನಿಮ್ಗೆ ಎಲ್ಲ ನೀವ್ ಇದು ಯೂಸ್ ಮಾಡ್ಬೋದು. ನಾನು ಈ ಸೆಟ್ ನಾನು ಚೂಸ್ ಮಾಡ್ಬೋದು. ಬಟ್ ನನ್ಗೆ ಇವಾಗ ಅಷ್ಟು ಕನ್ಸರ್ನ್ ಇಲ್ಲ. ರಿಂಕಲ್ಸ್ ನನ್ಗೆ ಕನ್ಸರ್ನ್ ಇವಾಗ ಸ್ವಲ್ಪ ನನ್ ಕೇರ್ ತಗೋಬೇಕು, 50+ ಆಗಿದ್ರಿಂದ ಐ ಕ್ಯಾನ್ ಮಿಕ್ಸ್ ಅಂಡ್ ಮ್ಯಾಚ್ ವಿತ್ ದ ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಆಲ್ಸೋ. ಬಟ್ ಸೆಟ್ ಅಲ್ಲಿ ಡಿಸ್ಕೌಂಟ್ಸ್ ಜಾಸ್ತಿ ಇದೆ. ಸೊ ನವೇಜ್ ಪ್ಲಸ್ ಬ್ಲೆಮಿಶ್, ಏಜ್ ಡಿಫೈ ರುಟೀನ್, ಲೈಟ್. ಸೊ ಇದ್ರಲ್ಲಿ ನೀವು ಏನ್ ಡಿಫ್ರೆನ್ಸ್ ನೋಡ್ಬೇಕು ಅಂದ್ರೆ, ಡೇ ಕ್ರೀಮ್ ನೈಟ್ ಕ್ರೀಮ್ ಎರಡು ಲೈಟ್ ಇದೆ. ಸೊ ಎಸ್ಪೆಷಲಿ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಅಲ್ವಾ ಓಪನ್ ಪೋರ್ಸ್ ಎಲ್ಲ ಜಾಸ್ತಿ ಇರೋದು, ಅಂತವ್ರೆಲ್ಲ ಈ ಸೆಟ್ ನೀವು ತಗೋಬಹುದು. ಇದು ಇವಾಗ ಅಡ್ವಾನ್ಸ್ ಅಲ್ಲಿ ಟ್ರೈ ಮಾಡಬಹುದು ಸಹ. ಸೊ ಐ ಗಿವನ್ ಬ್ರೀಫ್ ಇನ್ಫಾರ್ಮೇಶನ್. ಪ್ಲೀಸ್ ಅಟೆಂಡ್ ಅವರ್ ಎಕ್ಸ್ಪರ್ಟ್ ಟ್ರೈನಿಂಗ್ ಅಂಡ್ ಆಫ್ಲೈನ್ ಡೆಮೋ, ಅಂಡ್ ದೆನ್ ಯು ವಿಲ್ ಗೆಟ್ ಮೋರ್ ಗೈಡೆನ್ಸ್ ಆಲ್ಸೋ. ಎಸ್, ನೋವೇಜ್ ಮೆನ್ ಇನ್ನಾನು ಇದೆ.
ಫಾರ್ ದ ಮೆನ್ ಇನ್ ಯುವರ್ ಲೈಫ್. ಅವ್ರಿಗೆ ಇನ್ನ ಕಮ್ಮಿನೇ ರೇಂಜ್ 4 ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ. ಡೇ ಕ್ರೀಮ್, ನೈಟ್ ಕ್ರೀಮ್, ನಿಮ್ಗೆ ಸಾರಿ ಬೂಸ್ಟ್ ಅಂಡ್ ಒಂದೇ ಕ್ರೀಮ್ ಬರುತ್ತೆ. ಇದರಲ್ಲಿ ಸನ್ಸ್ಕ್ರೀನ್ ಬರಲ್ಲ. ಆಡೆಡ್ ಸನ್ಸ್ಕ್ರೀನ್ ಇಸ್ ರೆಕಮೆಂಡೆಡ್. ಐ ಕ್ರೀಮ್ ಅಂಡ್ 2-in-1 ಸ್ಕ್ರಬ್ ಅಂಡ್ ಕ್ಲೆನ್ಸರ್ ಇದ್ರಲ್ಲಿ ಬರುತ್ತೆ. ಅಮೇಸಿಂಗ್ ಪ್ರಾಡಕ್ಟ್ ಫಾರ್ ಮೆನ್ ಫಾರ್ ಪ್ರಿವೆಂಟ್ ಏಜಿಂಗ್. 40+ ಆದ್ಮೇಲೆ ಮೆನ್ ಫಾಸ್ಟ್ ಆಗಿ ಏಜ್ ಮಾಡ್ತಾರೆ, ಸೊ ದೇ ನೀಡ್ ಟು ಯೂಸ್ ದಿಸ್. ಸೊ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೆ. ಇವಾಗ ಲೈವ್ ಡೆಮೋ ನೋಡಕ್ ಇಂಟ್ರೆಸ್ಟ್ ಇದೆಯಾ ನಿಮ್ಗೆ? ನಮ್ ಲೀಡರ್ ಇವಾಗ ಸಂಗೀತ ಕುಲಕರ್ಣಿ is excited and is prepared to give a live demo of this amazing product. So ಸಂಗೀತ, before giving to you, ಯಾವ ಸೆಟ್ ನೀವು ತೋರಿಸ್ತಾ ಇದ್ದೀರಾ? ರಿಂಕಲ್ದ ಅಥವಾ ಬ್ರೈಟ್ ಯಾವ್ದು ನೀವು ತೋರಿಸ್ತಾ ಇದ್ದೀರಾ? ಹಾಯ್ ಸಪ್ನಾ, ಯಾವ ಸ್ಮೂತ್ ಸಂಗೀತ? ಪ್ರೋಟೀನ್ ನಾನು ರಿಂಕಲ್ದು ಯೂಸ್ ಮಾಡ್ತಾ ಇದ್ದೀನಿ, ನೋವೇಜ್ ಪ್ಲಸ್ ಓಕೆ, ಅದರ ತೋರಿಸ್ತಾ ಇದ್ದೀನಿ. ರಿಪ್ಲೇಸ್ಮೆಂಟ್ ಫಾರ್ ಎಕಾಲಜನ್. ಸೊ ಫ್ರೆಂಡ್ಸ್, Yeah. ಈ ಸೆಟ್ ಯೂಸ್ ಮಾಡ್ತಿರೋದು. ಐ ಬಿ ಸ್ಟಾಪಿಂಗ್ ದ ಶೇರ್. ಯು ಕ್ಯಾನ್ ಜಸ್ಟ್ ಸಿ ಸಂಗೀತ ನೌ. ಓವರ್ ಟು ಯು ಸಂಗೀತ. ಥ್ಯಾಂಕ್ ಯು ಸಪ್ನಾ. ಎಸ್ ಗಾಯ್ಸ್, ಯಾವುದೇ ಒಂದು ಹೊಸ ಐಟಮ್ ಬಂದಾಗ ಎಕ್ಸೈಟ್ಮೆಂಟ್ ತುಂಬಾನೇ ಇರುತ್ತೆ ನನಗೆ. ಎವ್ರಿ ಟೈಮ್ ಹೊಸದ್ ಏನ್ ಬಂದಿದೆ ಅಂತ. ಡೆಫಿನೆಟ್ಲಿ ನಿಮ್ಗಳಿಗೂ ಆ ತರ ಇರ್ಬೋದಲ್ವಾ? ಏನಾದ್ರೂ ಹೊಸದ ಏನಾದ್ರೂ ಬಂದಿದೆ ಅಂದ್ರೆ ಎಕ್ಸೈಟ್ಮೆಂಟ್ ಇರುತ್ತೆ, ಅದನ್ನೆಲ್ಲ ನೋಡ್ಬೇಕು, ಇನ್ನು ಅಪ್ಲೈ ಮಾಡ್ಕೊಂಡು ಇನ್ನು ಸ್ಕಿನ್ ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಲ್ವಾ? ಸೊ ಎಷ್ಟು ಜನಕ್ಕಿದೆ ಆ ತರ ಆಸೆ? ಸೊ ಡೆಫಿನೆಟ್ಲಿ ಎಲ್ಲಾರ್ಗೂ ಇರುತ್ತೆ, ಸ್ಪೆಷಲಿ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಇರುತ್ತೆ. ನನಗೆ ಇದಕ್ಕೆ ನೋವೇಜ್ಗೆ ಅಂತ ಬಂದಾಗ ಇದನ್ನ ಮೋರ್ ದೆನ್ 8 to 9 years ಬ್ಯಾಕ್ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ. ಸೊ ಈಗ ಬಂದು ನಮ್ಗೆ ಇನ್ನೂ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ ನಮ್ಗೆ. ಸೊ ನೋವೇಜ್ ಪ್ಲಸ್ ಅಂತ. ಸೊ ಇದನ್ನ ಈಗ ಪ್ಯಾಕೇಜಿಂಗ್ ಯಾವ ತರ ಕೊಟ್ಟಿದ್ದಾನೆ ನೋಡಿ, ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿದೆ ಪ್ಯಾಕಿಂಗು. ಸೊ ಇದನ್ನ ನನ್ಗೆ 2 days ಬ್ಯಾಕ್ ನನ್ಗೆ ನನ್ನ ಕೈ ಸಿಕ್ತು. ಆದ್ರೆ ಇದ್ರ ಬಗ್ಗೆ ತುಂಬಾ ರಿವ್ಯೂಸ್ ನಾನು ಕೇಳಿದ್ದೆ. ಆಲ್ರೆಡಿ ನನ್ನ ಫ್ರೆಂಡ್ಸ್ 3 ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೋವೇಜ್ ಪ್ಲಸ್ ನ ಅಂಬಾಸಿಡರ್ ಪ್ರೋಗ್ರಾಮ್ ಅಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಯೂಸ್ ಮಾಡ್ಬಿಟ್ಟು ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಸೊ ದಟ್ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗಿತ್ತು ನನಗೆ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತ್ ಪ್ರಾಡಕ್ಟ್ ನಾವು ಹೀಗೆ ತಗೋಬಹುದು ಅಂತ, ಯಾಕಂದ್ರೆ 200 BP ನಾನು ಮಾಡಿರೋದ್ರಿಂದ ಅಡ್ವಾನ್ಸ್ ಆಗಿನೂ ತಗೋಬಹುದು, ಆಸ್ ಅ ಲೀಡರ್ ತಗೋಬಹುದು. 200 BP ಪಾಯಿಂಟ್ಸ್ ನ ಕಂಪ್ಲೀಟ್ ಮಾಡಿದ್ದಕ್ಕೂ ಕೂಡ ನಾವು ನೆಕ್ಸ್ಟ್ ಮಂತ್ ಲಾಂಚ್ ನ ಪ್ರೀವಿಯಸ್ ಆಗಿ 15th ಆದ್ಮೇಲೆನೆ ನಾವು ತಗೋಬಹುದು. ಓಕೆ, ಸೊ ನೆಕ್ಸ್ಟ್ ಮಂತ್ ಲಾಂಚ್ ಆಲ್ರೆಡಿ ನನಗೆ ಕೈಗೆ ಬಂದಿದೆ. ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ, ನಿಮ್ಗೆಲ್ಲ ತೋರಿಸ್ಬೇಕು, ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ನಾನು ಯಾವಾಗ್ಲೂ ನನ್ನ ಡೈಲಿ ರೋಟೀನೇ ಬಂದು ನನ್ನ ನೋವೇಜ್ ಸೆಟ್ಟು. ಆದ್ರೆ ನೋವೇಜ್ ಪ್ಲಸ್ ಈಗ ಮತ್ತೆ ಹೊಸ ಅವತಾರದಲ್ಲಿ ಬಂದಿದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ನಾನ್ ಫಸ್ಟ್ ಯೂಸ್ ಮಾಡಿದ್ದಕ್ಕೂ ಈಗ ಯೂಸ್ ಮಾಡ್ತಾ ಇರೋದಕ್ಕೂ ನನ್ಗೆ ಆ ಕ್ರೀಮ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಾನು ಅನುಭವಿಸಿ ನಾನು ನಿಮ್ ಜೊತೆ ಹೇಳ್ತಾ ಇದ್ದೀನಿ. ಮೇ ಬಿ 2 days ಆಗಿರ್ಬೋದು ನಾನು ಯೂಸ್ ಮಾಡಿ, ಆದ್ರೆ ತುಂಬಾ ಚೆನ್ನಾಗಿ ಶೈನ್ ಇದೆ, ಇನ್ನೂ ಚೆನ್ನಾಗಿ ಖುಷಿ ಕೊಡ್ತಾ ಇದೆ. ಈಗ ನನ್ನ ನೋಡ್ತಾ ಇದ್ದೀರಲ್ಲ, ನಾನು ಜಸ್ಟ್ 2 days ಅಂದ್ರೆ ನಿನ್ನೆ ಬೆಳಗ್ಗೆಯಿಂದ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನ ನನಗೆ 9th ನಂದು 15 days ಕಂಪ್ಲೀಟ್ ಆಗುತ್ತೆ ಇದನ್ನ ಸ್ಟಾರ್ಟ್ ಮಾಡಿ. ಓಕೆ, ಸೊ ಇದನ್ನ ಹೇಗಿದೆ ಎಲ್ಲ ಅಂತ ಮತ್ತೆ ನಿಮ್ಗೆ ಇನ್ನೊಂದ್ಸರಿ ನಾನು ನಿಮ್ಗೆ ತೋರಿಸ್ತೀನಿ. ಬಿಫೋರ್ ದಟ್ ಇದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಕೂಡ ನಾನು ಹೇಳ್ತೀನಿ. ಜಸ್ಟ್ ಗೈಸ್, ಜಸ್ಟ್ 5 ಪ್ರಾಡಕ್ಟ್ ಇದೆ ಇದು. ಸೊ ಈ ಒಂದು 5 ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ನಿಮ್ ಸ್ಕಿನ್ ನ ಕೇರ್ ತಗೊಳುತ್ತೆ ಅಂತಂದ್ರೆ ನೀವ್ ಏನು ಅಪ್ಲೈ ಮಾಡದೆ ಇದ್ರೂ ಕೂಡ ನಡೆಯುತ್ತೆ. ಯಾಕಂದ್ರೆ ಸ್ಕಿನ್ ಶೈನ್ ಆಗುತ್ತೆ. ಎಷ್ಟೋ ಜನ ನಾವು ನೋಡ್ತೀವಿ ಲಿಪ್ಸ್ಟಿಕ್ ಅಪ್ಲೈ ಮಾಡೋದಿಲ್ಲ, ಯಾ ಕಾಜಲ್ ಲೈನರ್ ಅಪ್ಲೈ ಮಾಡಲ್ಲ, ಆದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಆ ತರ ಸ್ಕಿನ್ ನಿಮ್ಗೂ ಬೇಕು. ನಿಮ್ಗೆ ಕಲರ್ ಕಾಸ್ಮೆಟಿಕ್ಸ್ ಯೂಸ್ ಮಾಡೋದ್ರ ಜೊತೆಗೆ ನಿಮ್ ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೇಕು ಅಂದ್ರೆ ಬೆಸ್ಟ್ ಯು ಗೋ ಫಾರ್ ನೋವೇಜ್. ನೋವೇಜ್ ಹೆಸರೇ ಹೇಳೋ ತರ ನೋ ಏಜ್. ಸೊ ಏಜ್ ಬೇರಿಯರ್ ಯಾರಿಗೂ ಇಲ್ಲ. ಇದು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ನಿಮ್ಗೆ ಸಪ್ನ ಹೇಳ್ಕೊಟ್ರು, ಯಾವ್ಯಾವ ಸೆಟ್ ಎಲ್ಲ ಲಾಂಚ್ ಆಗಿದೆ, ಯಾವ ತರ ಎಲ್ಲ ಸ್ಕಿನ್ಗೆ ಯೂಸ್ ಮಾಡ್ಬೇಕು ಅಂತ. ಓಕೆ, ಸೊ ಇಲ್ಲಿ ನಾವು ಯಾರಿಗೂ ನಾವು ನೋವೇಜ್ ಅಲ್ಲಿ ಏಜ್ ಕೇಳ್ತಾ ಇಲ್ಲ, ಪ್ರಾಬ್ಲಮ್ ಏನಿದೆ ನೋಡ್ಬಿಟ್ಟು ಅವ್ರಿಗೆ ನೋವೇಜ್ ಅಲ್ಲಿ ಸೊಲ್ಯೂಷನ್ ಕೊಡ್ತಾ ಇದೀವಿ. ಸೊ ನಾವು ಆಪ್ಟಿಮಲ್ಸ್ ರೇಂಜ್ ಅಲ್ಲಿ ಹೋದಾಗ 6 ಪ್ರಾಡಕ್ಟ್ ಬರುತ್ತೆ. ಅದರಲ್ಲಿ ಟೋನರ್ ಆಡ್ ಆಗಿರುತ್ತೆ, ಆದ್ರೆ ನೋವೇಜ್ ಅಲ್ಲಿ ನಿಮ್ಗೆ 2-in-1 ಬರುತ್ತೆ. ಸೊ ಒಂದೇ ಕೆಲಸ, 2 ಕೆಲಸ ಒಂದೇ ಬಾಟ್ಲ್ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಇಟ್ಸ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಸ್ಕಿನ್ಗೆ ಅಂತ ಏನೇನೋ ಮಾಡ್ತಾ ಇರ್ತಾರೆ, ಆದ್ರೆ ನಾಲೆಜ್ ಅದ್ರ ಬಗ್ಗೆ ತಗೊಂಡಿರಲ್ಲ, ಯಾವ ಸ್ಕಿನ್ ಟೈಪ್ಗೆ ಯಾವ ತರ ತಗೋಬೇಕು ಅಂತ. ಸಿ ಗೈಸ್, ಇದ್ರಲ್ಲಿ ನೀವು ನೋಡ್ಬೋದು ಈ ಲಾಕಿಂಗ್ ಸಿಸ್ಟಮ್ ಏನಿದೆ ಅಲ್ವಾ, ನೀವೆಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಿಮ್ದು ಕ್ಲೆನ್ಸರ್ ಏನು ವೇಸ್ಟ್ ಆಗ್ಬಾರ್ದು ಅಂದ್ರೆ ನೀವ್ ಇದನ್ನ ಇಟ್ಕೊಂಡಿರಿ. ಕಂಪ್ನಿದ ಅಂದ್ರೆ ಯೂಸ್ ಮಾಡ್ತಾ ಇದೀವಿ ಅಂತ ಒಗೆದು ಬಿಡ್ಬೇಡಿ. ಸೊ ನೀವೆಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇದನ್ನ ಲಾಕ್ ಮಾಡ್ಕೊಂಡು ಒಯ್ಬಹುದು ನೀವು. ಓಕೆ, ಸೊ ಎಲ್ಲೂ ನಿಮ್ಗೆ ಸ್ಪಾಯ್ಲ್ ಆಗೋದಿಲ್ಲ.
ಸೊ ಇಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಅವಾಗ ನಮಗೆ ಬಂದಿದ್ದು ಸುಪ್ರೀಂ ಕ್ಲೆನ್ಸರ್. ಓಕೆ, ಸೊ ಈಗ ನಮ್ಗೆ ಜೆಲ್ ಕ್ಲೆನ್ಸರ್ ಸಿಗ್ತಾ ಇದೆ. ಇಟ್ಸ್ ಅ ವೆರಿ ಗುಡ್. ತುಂಬಾ ಅಂದ್ರೆ ತುಂಬಾನೇ ಥಿಕ್ ಆಗಿದೆ. ಓಕೆ, ಸೊ ಇದನ್ನ ನಿಮ್ಗೆ ಯೂಸ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಜಸ್ಟ್ 1 ಪಂಪ್. ಸಿ, ಈ ತರ ಕ್ಲೆನ್ಸರ್ ನ ಯೂಸ್ ಮಾಡಿದ್ರೆ ಇದರಲ್ಲಿ ಯಾರು ನಿಮ್ಗೆ ಕೈ ಹಾಕಿರಲ್ಲ, ಇವನ್ ಡಸ್ಟ್ ಪೊಲ್ಯೂಷನ್ ಯಾವ್ದು ಹೋಗೋದಿಲ್ಲ, ನಿಮ್ ಪ್ರಾಡಕ್ಟ್ ಸೇಫ್ ಆಗಿರುತ್ತೆ, ನಿಮ್ಮ ಸ್ಕಿನ್ ಕೂಡ ಸೇಫ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾವ್ ಎಷ್ಟೊಂದು ಸೀರೆಗಳ ಒಡವೆಗಳನ್ನ ತಗೊಳ್ತಾ ಇರ್ತೀವಿ, ಆದ್ರೆ ಅದನ್ನ ಎಷ್ಟು ಸರಿ ಯೂಸ್ ಮಾಡ್ತೀವಿ? ಒಳಗಡೆ ಇಡ್ತೀವಿ ಅಲ್ವಾ? ಸೀರೆ ಎಷ್ಟೋ 7,000, 10,000, 35,000 ರುಪೀಸ್ ಪೇ ಮಾಡ್ಬಿಟ್ಟು ಸೀರೆನ ವಾರ್ಡ್ರೋಬ್ ಇಡ್ತೀವಿ. ಎಷ್ಟು ವರ್ಷಕ್ಕೆ? 1 ಸಾರಿ, 2 ಟೈಮ್ಸ್, 3 ಟೈಮ್ಸ್ ಯೂಸ್ ಮಾಡ್ತೀವಿ. ಮ್ಯಾಕ್ಸಿಮಮ್ 3 ಟೈಮ್ಸ್. ಅದೇ ಸಾರಿ ಎಲ್ಲಾ ಫಂಕ್ಷನ್ ಅಂತೂ ಹಾಕೊಳಕ್ಕಾಗಲ್ಲ. ಆದ್ರೆ ಅದೇ ವರ್ಷ ನೆಕ್ಸ್ಟ್ ವರ್ಷದಲ್ಲಿ ನಮ್ಗೆ ಅದೇ ಒಂದು ಟ್ರೆಂಡ್ ಇರೋದಿಲ್ಲ, ಮತ್ತೆ ಬೇರೆ ಸಾರಿ ತಗೊಳ್ತೀವಿ. ಸೊ ಅದು ನಿಮ್ಗೆ ವಾರ್ಡ್ರೋಬ್ ಅಲ್ಲಿ ಕುತ್ಕೊಳ್ಳೋದಿಕ್ಕೆ ನಿಮ್ಗೆ ಅಷ್ಟೊಂದು ಪೇ ಮಾಡ್ತೀರಾ. ಆದ್ರೆ ಇದನ್ನ ನೀವು ಯೂಸ್ ಮಾಡೋದ್ರಿಂದ 24/7 ನಿಮ್ ಸ್ಕಿನ್ ನಿಮ್ ಜೊತೆ ಓಡಾಡ್ತಾ ಇರುತ್ತೆ. ಈ ಫೇಸ್ ಮೇಲಿಂದಾನೇ ಗೊತ್ತಾಗುತ್ತೆ ನೀವ್ ಯಾವ ತರ ಕೇರ್ ತಗೊಳ್ತಾ ಇದ್ದೀರಾ, ನೀವ್ ಯಾವ ತರ ಹೆಲ್ದಿ ತಿಂತಾ ಇದ್ದೀರಾ, ಎಲ್ಲ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಫೇಸ್ ಏನಂತಾರಲ್ಲ, ನಿಮ್ ಫೇಸ್ ಮೇಲೆ ನಿಮ್ಮ ಪ್ರತಿಯೊಂದು ಕೂಡ ನಿಮ್ಗೆ ಗೊತ್ತಾಗುತ್ತೆ ಹೇಗಿದ್ದಾರೆ ದಟ್ ಪರ್ಸನ್ ಅಂತ. ಸೊ ಅದಕ್ಕೋಸ್ಕರ ಹೇಳೋದು. ಸೊ ಈ ಒಂದು ಕ್ಲೆನ್ಸರ್ ನಾನು ನಿಮ್ಗೆ ಯೂಸ್ ಮಾಡಿ ತೋರಿಸ್ತೀನಿ. ತುಂಬಾ ಹೊತ್ತು ಟೈಮ್ ತಗೊಳಲ್ಲ. ಜಸ್ಟ್ ಇದರಲ್ಲಿ ನಾನು ಜಸ್ಟ್ ಇದನ್ನ ತಗೊಳ್ತಾ ಇದ್ದೀನಿ ಫಿಂಗರ್ ಅಲ್ಲಿ. 1 ಪಂಪ್. ಓಕೆ, ಜಸ್ಟ್ 1 ಪಂಪ್. ಸೊ ಬಿಫೋರ್ ದಟ್ ನಾನು ಫೇಸ್ ನ ವೆಟ್ ಮಾಡ್ಕೋಬೇಕಿತ್ತು. ಓಕೆ, ನಾನು ಸ್ಪಾಂಜ್ ನ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಎಲ್ಲರಿಗೂ ಇದು ಸ್ಪಾಂಜ್ ಬಂದಿತ್ತು ಗೊತ್ತಾ? ಇವನ್ 60 BP ಮಾಡಿದವ್ರಿಗೂ ಕೂಡ ಬಂದಿತ್ತು. ಸೊ ನಾನೀಗ ಕ್ಲೆನ್ಸರು ನನ್ನ ಕೈಯಲ್ಲೇ ಇದೆ. ತುಂಬಾ ತಿಕ್ಕಾಗಿದೆ. 1 more ಪಂಪ್ ತಗೊಳ್ತಾ ಇದ್ದೀನಿ. ಸ್ವಲ್ಪ ನೀರ್ ಜೊತೆ ಹೊರಟೋಯ್ತು. ತುಂಬಾ ಸ್ಮೂತ್ ಆಗಿ ಇದೆ, ತುಂಬಾ ತಿಕ್ಕಾಗಿದೆ. ಸ್ವಲ್ಪ ಲಿಟಲ್ ವಾಟರ್ ತಗೋತೀನಿ. ನೀವು ವಾಶ್ ಮಷೀನ್ ಅಲ್ಲಿ ಯೂಸ್ ಮಾಡ್ಬೇಕಾದಾಗ ವಾಶ್ ಮಾಡ್ಕೊಳ್ತೀರಾ, ನಾ ಇಲ್ಲಿ ವೈಪ್ ಮಾಡ್ಕೊಂಡು ತೋರಿಸ್ತೀನಿ. ಯಾವಾಗ್ಲೂ ಸ್ಕಿನ್ ಕೇರ್ಗೆ ಏನೇ ಮಾಡಿದ್ರು ಕೂಡ ಅಪ್ವರ್ಡ್ಸ್ ಇಂದ ಡೌನ್ವರ್ಡ್ಸ್ ಇಂದ ಅಪ್ವರ್ಡ್ಸ್ ಹೋಗ್ಬೇಕು. ಮೇಕಪ್ ಮಾಡ್ಬೇಕಾದ್ರೆ ಮಾತ್ರ ಅಪ್ವರ್ಡ್ಸ್ ಇಂದ ಡೌನ್ವರ್ಡ್ಸ್ ಗೆ ಬರಬೇಕು. ನೀವು ಮುಖನ ಇದೇ ತರ ವಾಶ್ ಮಾಡ್ತೀರಾ ಮನೇಲಿ? ಯಾವ್ದು ಏನು ಆನ್ಸರ್ ಇಲ್ಲ. ನಿದ್ದೆ ಬರ್ತಾ ಇದೆಯಾ? ಮನೆಯಲ್ಲಿ ಇದೇ ತರ ವಾಶ್ ಮಾಡ್ತೀರಾ? ಇಲ್ವಲ್ಲ. ಎಷ್ಟೋ ಜನ ಪಾತ್ರೆಗೂ ಸ್ಕಿನ್ಗೂ ಡಿಫ್ರೆನ್ಸ್ ಇಡೋದಿಲ್ಲ, ರಫ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಪ್ರತಿಯೊಂದು ಅಪ್ವರ್ಡ್ಸ್ ಅಲ್ಲಿ ಇರ್ಬೇಕು. ನೆಕ್ನು ಕೂಡ ಕವರ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ಸ್ಪಾಂಜ್ ಇಂದ ವೈಪ್ ಮಾಡ್ತಾ ಇದ್ದೀನಿ. ಸಿ, ಡರ್ಟ್ ನೋಡ್ತಾ ಇದ್ದೀರಾ? ಇಷ್ಟು ದೂರದಿಂದಾನೇ ನಿಮ್ಗೆ ನನ್ನ ಡರ್ಟ್ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಬೆಳಗ್ಗೆ ಎಷ್ಟು ನಾವು ಕ್ಲಿಯರ್ ಮಾಡ್ಕೊಂಡ್ರು ಡಸ್ಟ್ ಬರ್ತಾ ಇರುತ್ತೆ, ಪೊಲ್ಯೂಷನ್ ಇದಾಗ್ತಾ ಇರುತ್ತೆ. ಅದಕ್ಕೆ ಪ್ರೊಟೆಕ್ಷನ್ ಬೇಕೇ ಬೇಕು. ಪ್ರಾಬ್ಲಮ್ ಬಂದ ಮೇಲೆ ಸೊಲ್ಯೂಷನ್ ಹುಡ್ಕಾಡೋದಲ್ಲ, ಸೊಲ್ಯೂಷನ್ ಇದೆ ಅಂತ ನಾವು ಪ್ರಾಬ್ಲಮ್ ಬರೋದಕ್ಕೆ ಆಹ್ವಾನ ಮಾಡಬಾರ್ದು. ಸೊ ಈಗ ನಾನು ಕ್ಲೆನ್ಸ್ ಮಾಡ್ಕೊಂಡೆ. ನಾನು ಫೇಸು ವೆಟ್ಟೆ ಇದೆ. ಈಗ ಸಿ, ಮತ್ತೊಂದ್ಸಾರಿ ತೋರಿಸ್ತಾ ಇದ್ದೀನಿ. ಸಂಗೀತ, ಸ್ಕ್ರೀನ್ ಫ್ರೀಸ್ ಆಗಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಆರ್ ಯು ದೇರ್ ಸಂಗೀತ? ಈವನ್ ಐ ಕ್ರೀಮ್ ಕೂಡ. ಬಿಫೋರ್ ದಟ್ ನಾನು ವೈಪ್ ಮಾಡ್ಕೊಳ್ತೀನಿ 1 more ಟೈಮ್ ಟಿಶ್ಯೂ ಇಂದ. ಸ್ವಲ್ಪ ಒಂದ್ ಕ್ವೆಶ್ಚನ್. ಮುಂಚೆ ನೋವೇಜ್ಗೂ ಇದಕ್ಕೆ ನಿಮ್ಗೆ ಇವಾಗ ಫೀಲ್ ಅಲ್ಲಿ ಹೇಳಿ ಸಂಗೀತ. ಮುಂಚೆ ಸಂಗೀತ ಇದಕ್ಕೂ ಕ್ಲೆನ್ಸರು ಫೋಮ್ ತರ ಬರ್ತಿರ್ಲಿಲ್ಲ ಅಂಡ್ ತುಂಬಾ ಥಿಕ್ನೆಸ್ ಇರ್ಲಿಲ್ಲ. ಆದ್ರೆ ಇದ್ರಲ್ಲಿರೋ ನೋವೇಜ್ ತುಂಬಾ ಥಿಕ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿ ಖುಷಿ ಕೊಡ್ತಾ ಇದೆ ವಾಶ್ ಮಾಡ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ ಅಂಡ್ ಸ್ಮೆಲ್ ಕೂಡ ಅಷ್ಟೇ. ಡೇ ಕ್ರೀಮ್ ನೈಟ್ ಕ್ರೀಮ್ದು ಜಸ್ಟ್ ಅ ಮಿನಿಟ್. ಐ ಕ್ರೀಮ್ ಕೆಳಗಡೆ ಬಿತ್ತು.
ಅಲ್ಲಿಂದ ತಕೊಂಡ್ಬಿಡಿ ಇದನ್ನ, ಅಲ್ಲಿಂದ ತಗೋಬೇಕು. ಯಾ ಸಾರಿ, ಐ ಕ್ರೀಮ್ ಕೆಳಗಡೆ ಬಿದ್ಬಿಡ್ತು. ಸೊ ಬಿಫೋರ್ ದ್ಯಾಟ್ ಸೀರಮ್ನ ಅಪ್ಲೈ ಮಾಡ್ತೀನಿ. ಜಸ್ಟ್ 1 ಪಂಪ್. ಓಕೆ, ನೀವು ನೋಡ್ಬೋದು. ಓಕೆ, ಇದನ್ನ ಫುಲ್ ಫೇಸ್ಗೆ ಆಗುತ್ತೆ ನಮ್ಗೆ. ಕಣ್ಣು ಕೆಳಗಡೆ ಬೇಡ, ಕಣ್ಣು ಕೆಳಗಡೆ ನಾನು ಐ ಕ್ರೀಮ್ ಅಪ್ಲೈ ಮಾಡ್ತೀನಿ. ಸೀರಮ್ ಅನ್ನೋದು ಲೈಕ್ ನಾವು ಹೇಗೆ ಹುಷಾರಿಲ್ಲದೆ ಇದ್ದಾಗ ಇಂಜೆಕ್ಷನ್ ಕೊಟ್ರೆ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ, ಅದೇ ತರ ಸೀರಮ್ ಕೂಡ ಫಾಸ್ಟರ್ ರಿಸಲ್ಟ್ ಗೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಎಷ್ಟೋ ಜನ ಏನ್ ಮಾಡ್ತಾರೆ, ಫೇಸ್ ವಾಶ್ ಮಾಡ್ಕೊಂಡು ಡೈರೆಕ್ಟ್ಲಿ ಡೇ ಕ್ರೀಮ್ ನೈಟ್ ಕ್ರೀಮ್ ಎಲ್ಲ ಅಪ್ಲೈ ಮಾಡ್ತಾರೆ. ಸೊ ಎಷ್ಟೋ ಜನ ಫೇಸ್ ವಾಶ್ ಯೂಸ್ ಮಾಡಲ್ಲ, ಡೈರೆಕ್ಟ್ಲಿ ಡೇ ಕ್ರೀಮ್ ನೈಟ್ ಕ್ರೀಮ್ ಯೂಸ್ ಮಾಡ್ತಾರೆ. ಫುಲ್ ಸೆಟ್ ನ ಯೂಸ್ ಮಾಡಿದಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಓಕೆ, ಅಂಡ್ ಐ ಕ್ರೀಮ್ ತುಂಬಾನೇ ಚೆನ್ನಾಗಿದೆ, ಮೊದ್ಲಿಂದಕ್ಕೂ ಈಗಿಂದಕ್ಕೂ ಸಪ್ನಾ, ಇಟ್ಸ್ ಅ ವೆರಿ ಗುಡ್. ಮೊದ್ಲು ನಾವ್ ಏನ್ ಮಾಡ್ತಿದ್ವಿ, ಯಾ ಸಪ್ನಾ? ನೋ ಇಟ್ಸ್ ಫೈನ್. ನಿಮ್ ಸ್ಕಿನ್ ಗ್ಲೋ ಆಗ್ತಾ ಇದೆ ಸೀರಮ್ ಹಾಕಿದ್ಮೇಲೆ. ಇಟ್ಸ್ ಲುಕಿಂಗ್ ವೆರಿ ನೈಸ್ ಆಲ್ಸೋ. ನಾವ್ ಹೇಳ್ತಿದ್ವಲ್ಲ, ಗ್ಲೋ ವಿತೌಟ್ ಮೇಕಪ್ ಗ್ಲೋ ಆಗ್ತಿದೆ. ಯಾ, ಇವನ್ ನನ್ನ ಫ್ರೆಂಡ್ಸ್ ಕೂಡ ಹೇಳಿದ್ರು ಸಪ್ನಾ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ 2 days ಅಲ್ಲೇ ರಿಸಲ್ಟ್ ಬಂದಿದೆ. ಸೊ ಇವನ್ ನಾನು ಕೂಡ, ನಾನು ನಿನ್ನೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಲ್ಲ, ಇಷ್ಟು ಶೈನಿಂಗ್ ಇತ್ತು. ನಿನ್ನೆ ಫುಲ್ ಡೇ ಹೊರಗಡೆ ಇದ್ದೆ ನಾನು, ಆದ್ರೆ ತುಂಬಾ ಚೆನ್ನಾಗಿ ತುಂಬಾ ಶೈನಿಂಗ್ ಇತ್ತು. ಇದನ್ನ ನೀವು ಡೈರೆಕ್ಟ್ಲಿ ಕೂಡ ಅಪ್ಲೈ ಮಾಡ್ಬೋದು ಕಣ್ಣಿನ ಕೆಳಗಡೆ. ಓಕೆ, ಈ ತರ ಅಪ್ಲೈ ಮಾಡ್ಬೋದು. ಅದರ್ವೈಸ್ ನೀವು ಫಿಂಗರ್ಗೆ ಡಿವೈಡ್ ಮಾಡ್ಕೊಂಡು ಮಾಡ್ಕೋಬಹುದು. ಸಿ ದಟ್ ನಾ ತಗೊಂಡಿರೋ ಐ ಕ್ರೀಮು ಡೈರೆಕ್ಟ್ಲಿ ಅಪ್ಲೈ ಮಾಡೋದು ಒಳ್ಳೇದು. ಸೊ ಇದನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ನನ್ನ 2 ಕಣ್ಣಿಗೆ ಅಪ್ಲೈ ಮಾಡೋದಕ್ಕೆ. ಸಿ ದಟ್ ನಂದು ವೇಟ್ ಲಾಸ್ಗೆ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ನನಗೆ ಸಮ್ ಸ್ಕಿನ್ ಲೂಸ್ ಅನಿಸ್ತಾ ಇತ್ತು. ಸೊ ಇದು ಒಳ್ಳೆ ಟೈಮ್ಗೆ ನನಗೆ ಇದು ಬರ್ತಾ ಇದೆ. ತುಂಬಾ ಚೆನ್ನಾಗಿ ಒಳ್ಳೆ ಪ್ರಾಡಕ್ಟ್ ನನಗೆ ಸಿಕ್ತು. ಮತ್ತೆ ಯಾಕೆಂದ್ರೆ ಅಪ್ಗ್ರೇಡ್ ಆಗ್ಲೇಬೇಕಾಗಿತ್ತು, ನನ್ನ ಸ್ಕಿನ್ಗೆ ಇನ್ನೂ ಇಷ್ಟು ಹೆಲ್ದಿ ಇದನ್ನ ಕೊಡ್ಬೇಕು ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಜಸ್ಟ್ 2 times ಇದನ್ನ ಈ ತರ ಅಪ್ಲೈ ಮಾಡಿದ್ರೆ ಸಾಕು, ಐ ಕ್ರೀಮ್ ಕೆಲಸ ಮುಗೀತು. ಮೇಲೆ ಕಣ್ಮೇಲೆ ತುಂಬಾ ಉಜ್ಜೋದು ಏನು ಬೇಕಾಗಿಲ್ಲ. ಅಂದ್ರೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಹೋಗುತ್ತೆ, ಪಫಿನೆಸ್ ಹೋಗುತ್ತೆ. ಏಜ್ ಆಗ್ತಾ ಆಗ್ತಾ ಎಲ್ಲಾರ್ಗು ಪಫಿನೆಸ್ ಕೂಡ ಬರ್ತಾ ಇರುತ್ತೆ. ಸೊ ಆ ಪಫಿನೆಸ್ ಪ್ರಾಬ್ಲಮ್ ಕೂಡ ಹೊಟ್ಟೋಗುತ್ತೆ. ಓಕೆ, ಸೊ ಅದಾದ್ಮೇಲೆ ನಾನು ಸೀರಮ್ ನ ಯೂಸ್ ಮಾಡ್ತಾ ಇದ್ದೀನಿ. ಸಂಗೀತ ಸೀರಮ್ ಆಯ್ತು, ಸೀರಮ್ ಆಗಿದೆ. ಯಾ, ಡೇ ಕ್ರೀಮ್ ನ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಕಾಸ್ ಪ್ಯಾಕೇಜಿಂಗ್ ಅಲ್ಲಿ ಡಿಫ್ರೆನ್ಸ್ ಆಗಿದ್ರಿಂದ, ನೋವೇಜ್ ಮೊದ್ಲಿಂದ ಏನಿತ್ತಲ್ಲ ಎಲ್ಲ ಈ ತರ ಸ್ಕ್ವೇರ್ ಡಬ್ಬ ಬರ್ತಿತ್ತು. ಆಕ್ಚುಲಿ ನಿನ್ನೆ ಬೆಳಗ್ಗೆ ಫಸ್ಟ್ ಟೈಮೇ ಯೂಸ್ ಮಾಡ್ತಾ ಇದ್ದೆ. ಅದು ಹ್ಯಾಬಿಟ್, ಡೈಲಿ ಯೂಸ್ ಮಾಡಿ ಮಾಡಿ ಹ್ಯಾಬಿಟ್ ಅಲ್ವಾ. ಸೊ ಸಡನ್ ಆಗಿ ಮತ್ತೆ ನಾನು ಡೇ ಕ್ರೀಮ್ ಬಿಟ್ಟು ನಾನು ನೈಟ್ ಕ್ರೀಮೇ ಎತ್ಕೊಂಡ್ಬಿಟ್ಟೆ. ಸೊ ಅದರಿಂದ ನಾನು ಜಸ್ಟ್ ನೋಡ್ತಾ ಇದ್ದೆ ಯಾವ್ದು ಡೇ ಕ್ರೀಮ್ ಯಾವ್ದು ನೈಟ್ ಕ್ರೀಮ್ ಅಂತ. ಯಾಕೆಂದ್ರೆ ನಾನು ಯಾವತ್ತೂ ನೋವೇಜ್ ನಾನು ಸ್ಕ್ವೇರ್ ಡಬ್ಬಾನಲ್ಲೇ ಯೂಸ್ ಮಾಡಿದ್ದು, ಈ ತರ ಶೇಪ್ ಅಲ್ಲಿ ನಾನು ಯೂಸ್ ಮಾಡಿರ್ಲಿಲ್ಲ. ಯಾಕಂದ್ರೆ ಸೀರಮ್ ಬಾಟ್ಲ್ ಇದೇ ತರ ಶೇಪ್ ಅಲ್ಲಿ ಬರುತ್ತೆ. ಎಸ್, ಫಸ್ಟ್ ಟೈಮ್ ಅಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಇದು. ಓಕೆ, ದಿಸ್ ಇಸ್ ಅ ಡೇ ಕ್ರೀಮ್. ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಓಕೆ, ಜಸ್ಟ್ ಇಷ್ಟ ಆದ್ರೆ ಸಾಕು. ಸೊ ನಾನು ಜಸ್ಟ್ 4 ಪ್ರಾಡಕ್ಟ್ ಬೆಳಗ್ಗೆ, 4 ಪ್ರಾಡಕ್ಟ್ ಸಾಯಂಕಾಲ. ಇಲ್ಲಿ ಕೊಟ್ಟಿರೋದು ನಮ್ಗೆ ಸೆಟ್ ಅಲ್ಲಿ 5 ಪ್ರಾಡಕ್ಟ್ ಕೊಟ್ರು ಕೂಡ ನಾವು ಬೆಳಗ್ಗೆಗೆ 4, ಸಾಯಂಕಾಲಕ್ಕೆ 4 ಐಟಮ್ ಯೂಸ್ ಮಾಡಿದ್ರೆ ಆಯ್ತು. ಜಸ್ಟ್ 2 minutes ಅಲ್ಲಿ ಆಗುತ್ತೆ. ಅಂಡ್ ಕಂಪ್ನಿ ಹೇಳಿರೋದು 2 weeks ಅಲ್ಲಿ ರಿಸಲ್ಟ್ ಬರುತ್ತೆ ಅಂತ. ನನ್ಗನ್ಸೋ ಮಟ್ಟಿಗೆ ಈ 1 week ಅಲ್ಲೇ ನನಗೆ ಒನ್ ಡೇ ನಲ್ಲೇನೆ ರಿಸಲ್ಟ್ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಸಿ ಶೈನ್, ನಾನು ಏನು ಮಾಡಿಲ್ಲ ಇದರಲ್ಲಿ. ಸಿ, ದಟ್ಸ್ ಇಟ್. ಇದು ಜಸ್ಟ್ ರೋಟೀನ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ನಿಮ್ ಸ್ಕಿನ್ ಚೆನ್ನಾಗಾಗುತ್ತೆ. ನಿಮ್ಗೆ ಇರೋ ಏಜ್ ಗಿಂತ ಚಿಕ್ಕವರಾಗಿ ಕಾಣಿಸ್ಬೇಕು, ನಿಮ್ ಸ್ಕಿನ್ ಹೆಲ್ದಿ ಆಗಿ ಕಾಣಿಸ್ಬೇಕು. ನೀವು ಹಳೆ ಡ್ರೆಸ್ ಹಾಕೊಂಡ್ರು ಕೂಡ ನಿಮ್ ಸ್ಕಿನ್ ಇಂದ ಹೊಸ ಡ್ರೆಸ್ ಆಗಿ ಕಾಣಿಸುತ್ತೆ ಅದು. ಸೊ ನಿಮ್ ಸ್ಕಿನ್ ಚೆನ್ನಾಗಿತ್ತಂದ್ರೆ ತುಂಬಾ ಅಂದ್ರೆ ತುಂಬಾನೇ ನಿಮ್ಗೆ ಆ ಹೆಲ್ದಿ ನಿಮ್ಮ ಇದು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ಪ್ರಾಡಕ್ಟ್ ನ ನೀವು ಯೂಸ್ ಮಾಡೋದ್ರಿಂದ, ಇದನ್ನ ಜಸ್ಟ್ ಒಂದ್ಸರಿ ನೀವು ತಗೊಂಡ್ರೆ ಮೋರ್ ದೆನ್ 10 months ಆರಾಮ್ಸೆ ಯೂಸ್ ಮಾಡ್ಬೋದು, ಸಿಂಗಲ್ ಯೂಸರ್ ಆಗಿದ್ರೆ.
ಓಕೆ, ಸೀರಮ್ ಅದೆಲ್ಲ ನಿಮ್ಗೆ ಫಾಸ್ಟರ್ ಆಗಿ ಖಾಲಿ ಆಗ್ಬೋದು, ಆದ್ರೆ ಡೇ ಕ್ರೀಮ್ ನೈಟ್ ಕ್ರೀಮ್ ಫಾಸ್ಟ್ ಆಗಿ ಖಾಲಿ ಆಗೋದಿಲ್ಲ. ಅದನ್ನ ನೀವು ಬಿಸ್ನೆಸ್ ಕ್ಲಾಸ್ ಅಲ್ಲಿ ಆ ತರ ಎಲ್ಲ ನೀವು ತಗೊಳ್ತಾ ಹೋಗ್ಬೋದು. ಇಟ್ಸ್ ಅ ಟೂ ಗುಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನೀವು ಲೈವ್ ಅಲ್ಲಿ ನೀವು ನೋಡ್ಬೇಕು, ಇದನ್ನೆಲ್ಲ ಇದ್ರ ಬಗ್ಗೆ ಇನ್ನೂ ಇನ್ ಡೀಟೇಲ್ ಆಗಿ ಕಲಿಬೇಕು, ಇದರಿಂದ ಬಿಸ್ನೆಸ್ ಕೂಡ ಮಾಡ್ಕೋಬೇಕು ಅಂದ್ರೆ March 18 ನಮ್ದು ಬ್ಯೂಟಿ ಅಕಾಡೆಮಿ ನಡೀತಾ ಇದೆ. ಸೊ ಅದು ಒನ್ ಡೇ ಬ್ಯೂಟಿ ಅಕಾಡೆಮಿ ಅಂತಂದ್ರೆ ಓನ್ಲಿ 2 ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದಾನೆ, ಆದ್ರೆ ಫುಲ್ ಒಳ್ಳೆ ವರ್ತ್ ಇಟ್. ಸೊ ನೀವು ಆ ಸೆಷನ್ ನ ಮಿಸ್ ಮಾಡ್ಕೋಬೇಡಿ. ವಿತ್ ಲಂಚ್ ಜೊತೆಗೆ ನಿಮ್ಗೆ ಜಸ್ಟ್ 499 ರುಪೀಸ್ಗೆನೆ ಆಫ್ಲೈನ್ ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಸೊ ನೀವು ನೋಡ್ಬೋದು, ಸಂಗೀತ ಕೂಡ ಅಷ್ಟೇ ಬ್ಯೂಟಿ ಅಕಾಡೆಮಿಯಿಂದ ಚೇಂಜ್ ಆಗಿದ್ದು. ನಾನು ಲಾಸ್ಟ್ 15 ಇಯರ್ಸ್ ಕಂಪ್ಲೀಟ್ ಆಗಿದೆ ನಂದು ಓರಿಫ್ಲೇಮ್ಗೆ ಬಂದು. ದಿಸ್ ಇಸ್ ಮೈ ಮ್ಯಾನೇಜರ್ ಸೆಮಿನಾರ್ ಫೋಟೋ ಇದು. ಸೊ ಇಲ್ಲಿ ನಾನು ಇದೀನಲ್ಲ ಈ ಡ್ರೆಸ್ ಅಲ್ಲಿ, ಇದು ನಾನು ಜಸ್ಟ್ 12% ಮ್ಯಾನೇಜರ್ ಆಗಿದ್ದೆ. ಆ ಟೈಮಲ್ಲಿ ನಾನು ಇದಕ್ಕೆ ಅಟೆಂಡ್ ಮಾಡಿದಾಗ ನನ್ನ ಲೈಫ್ ಫುಲ್ಲಿ ಚೇಂಜ್ ಆಯ್ತು. ಓಕೆ, ಸೊ ಅದಕ್ಕೇನೆ ಮಿಸ್ ಮಾಡ್ಕೋಬೇಡಿ. ಈ ಒಂದು ಸರ್ಟಿಫಿಕೇಶನ್ ಕೂಡ ನಿಮ್ಗೆ ಎಲ್ಲಿ ಸಿಗುತ್ತೆ, ನಿಮ್ ಟೀಮ್ ಇಂದ ಎಷ್ಟು ಜನನ್ನ ಕರ್ಕೊಂಡ್ ಬರ್ತೀರಾ ಅಷ್ಟು ಒಳ್ಳೇದು. ನಿಮ್ ಫ್ರೆಂಡ್ಸ್ ಆಗಿ ಎಲ್ಲೋ ಹೋಗಿ ಕಿಟಿ ಪಾರ್ಟಿ ಅಲ್ಲಿ ಇಲ್ಲಿ ಎಂಜಾಯ್ ಮಾಡ್ತೀರಾ. ಜಸ್ಟ್ 499 ರುಪೀಸ್ ಅಲ್ಲಿ ನಿಮ್ಗೆ ನಾಲೆಜ್ ಸಿಗುತ್ತೆ, ಒಳ್ಳೆ ಸ್ಕಿನ್ ಸಿಗುತ್ತೆ, ಫ್ರೆಂಡ್ಸ್ ಸಿಗ್ತಾರೆ, ನೀವು ಅರ್ನಿಂಗ್ ಅಪಾರ್ಚುನಿಟಿ ಕೂಡ ನೀವು ಇದ್ರಲ್ಲಿ ನೋಡ್ಬೋದು. ಸೊ ಎಷ್ಟು ಜನ ಆಗುತ್ತೆ ಅಷ್ಟು ಜನ, ಮ್ಯಾಕ್ಸಿಮಮ್ ಜನರನ್ನ ಕರ್ಕೊಂಬನ್ನಿ. ಟಿಕೆಟ್ ಈಗಲೇ ಬುಕ್ ಮಾಡಿ, ಯಾಕಂದ್ರೆ ತುಂಬಾ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಸೊ ಎಷ್ಟು ಜನ ಆಗುತ್ತೆ ಅಷ್ಟು ಜನ ನಿಮ್ಮ ಲೀಡರ್ಸ್ಗೆ ಈ ಟಿಕೆಟ್ ನ ಪೇ ಮಾಡ್ಬಿಟ್ಟು ಮಿಸ್ ಮಾಡಬೇಡಿ. March 18. ಓಕೆ, ಸೊ ಈ ಶೈನಿಂಗ್ ಸ್ಕಿನ್ ನಿಮಗೂ ಬೇಕು ಅಂತಂದ್ರೆ ನೋವೇಜ್ ನ ಯೂಸ್ ಮಾಡಿ. ಥ್ಯಾಂಕ್ ಯು ಸಪ್ನಾ. ಓವರ್ ಟು ಸಂಗೀತಾ. ಸಂಗೀತಾ, ನಿಮ್ ಸ್ಕಿನ್ ಆಕ್ಚುಲಿ ಸಾಫ್ಟ್ ಆಗಿ ಟೈಟ್ ಆಗಿ ಕಾಣುತ್ತೆ. ಯೂಶಲಿ ಮೇಕಪ್ ಗೆ ಲಾಸ್ಟ್ 2 weeks ಬ್ಯಾಕ್ ಮಾಡಿದ್ದಲ್ವಾ? ಸೊ ಎಲ್ಲರೂ ಪಾರ್ಟಿಸಿಪೆಂಟ್ಸ್ ಆಕ್ಚುಲಿ ನೋಡಿರ್ತಾರೆ ನಿಮ್ಮನ್ನ. ಆವಾಗ ಹೆಂಗಿತ್ತು ಸ್ಕಿನ್ ಟೋನು, ಇವಾಗ ಹೇಗಿದೆ ಎಲ್ಲ ಅವ್ರಿಗೂ ಗೊತ್ತಿರುತ್ತೆ. ಸೊ ಫೋಟೋ ಇದ್ರೂನು ಬಿಫೋರ್ ಆಫ್ಟರ್ ಮೇಕಪ್ ಅಲ್ಲೂ ಸಂಗೀತ ಗಮನಿಸಿರ್ಬೋದು. ಇಟ್ಸ್ ವಿಸಿಬಲಿ ಟೈಟರ್. ಇನ್ನೊಂದ್ ಸಂಗೀತ ಹೇಳ್ದಂಗೆ, ಸಂಗೀತ ವೆಲ್ನೆಸ್ ಪ್ರಾಡಕ್ಟ್ಸ್ ಎಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ, ಡಯಟ್ ಮಾಡ್ತಾ, ಎಕ್ಸರ್ಸೈಸ್ ಮಾಡೋದ್ರಿಂದ ಸ್ಕಿನ್ ಟೋನ್ ಇನ್ನ ಟೈಟ್ ಆಗು ಕಾಣ್ತಾ ಇದೆ. ಸೊ ಜನರಲಿ ವೆಯ್ಟ್ ಲಾಸ್ ಇರೋರ್ಗೆ ಸ್ಕಿನ್ ಎಲ್ಲ ಫುಲ್ ಸ್ಯಾಗ್ ಆಗಿ, ಡಲ್ ಆಗಿ, ಡ್ರೈ ಆಗಿರುತ್ತೆ. ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೇನೋ ಪೇಷಂಟ್ ಆದಂಗ ಆಗ್ಬಿಡ್ತಾರೆ. ಬಟ್ ಸಂಗೀತ ಸ್ಕಿನ್ ನ ಹೆಲ್ದಿ ಆಗಿ ಟೈಟ್ ಆಗಿರೋದು ಇಟ್ ಶೋಸ್ ಹಾಲಿಸ್ಟಿಕ್ ಬ್ಯೂಟಿ ಅಂತ ಇಲ್ಲೇ ನಮ್ಗೆ ಕ್ಲಾರುತ್ತೆ. ಸೊ ಸೀಯಿಂಗ್ ಇಸ್ ಬಿಲೀವಿಂಗ್ ಫ್ರೆಂಡ್ಸ್. ಡೂ ಬಿಲೀವ್ ಅಂಡ್ ಡೂ ಸ್ಟಾರ್ಟ್ ಆಫ್. ಆ ರೇಷ್ಮೆ ಸೀರೆಗಿಂತ ನೋವೇಜ್ ಅಲ್ಲಿ ತಗೊಂಡ್ರೆ ಯಾವ ರೇಷ್ಮೆ ಸೀರೆ, ಯಾವ ಒಡವೆ ಬೇಕಿರಲ್ಲ. ರೇಷ್ಮೆ ಸೀರೆ ಒಡವೆ ಹಾಕೊಂಡ್ರು ಸಹ ಸ್ಕಿನ್ ಅಲ್ಲಿ ಗ್ಲೋ ಇಲ್ಲ ಅಂದ್ರೆ ಏನ್ ಸ್ಪೆಷಲ್ ಆಗಿ ಕಾಣುತ್ತೆ. ಸೊ ಅಲಾಂಗ್ ವಿತ್ ಇಟ್ ಇದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡ್ರೆ ನಿಮ್ ಬಿಸ್ನೆಸ್ ಬರುತ್ತೆ ಅಲ್ವಾ? ಸೊ Yes, ಲೆಟ್ ಅಸ್ thank ಸಿ you, Sapna. ಇನ್ನೊಬ್ಬರು ಲೀಡರು ಸಹ ಈ ನೋವೇಜ್ ಅಲ್ಲಿ ಏನಕ್ಕೆ ಚೂಸ್ ಮಾಡಿದ್ರು, ನೋವೇಜ್ ಇಂದ ಏನ್ ಬೆನಿಫಿಟ್ ಬರ್ತು ಅಂತ ಅವರಿಂದಾನು ತಿಳ್ಕೊಳ್ಳೋಣ. ಓವರ್ ಟು ಯು ಭಾರತಿ. Yes, thank you so much, Sapna. Hello, hi everyone. Very good evening to each and everyone. Yes, why should I get my skin aging when I have no age? Yes, so no age ಇರೋದೇ ನಮ್ಮ ಒಂದು ಸ್ಕಿನ್ ಏಜಿಂಗ್ ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ನೇಮೇ ಹೇಳುತ್ತೆ ನೋ ಏಜ್. ವೆನ್ ಯು ಯೂಸ್ ನೋ ಏಜ್ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ಏಜ್, ರೈಟ್? ಸೊ ನನ್ನ ಹೆಸರು ಭಾರತಿ ರಾಘವೇಂದ್ರ. ಐ ಆಮ್ ಎ ಡೈರೆಕ್ಟರ್ ಇನ್ ಓರಿಫ್ಲೇಮ್. ಐ ಆಮ್ ಅಸೋಸಿಯೇಟೆಡ್ ಇನ್ ಓರಿಫ್ಲೇಮ್ ಫ್ರಮ್ ಪಾಸ್ಟ್ 12 years. ಸೊ ನಾನ್ ಓರಿಫ್ಲೇಮ್ಗೆ ಜಾಯಿನ್ ಆಗಿದ್ದೆ ಒಂದು ಸ್ಕಿನ್ ಕನ್ಸರ್ನ್ಗೆ. ಬಿಕಾಸ್ ಮೈ ಸ್ಕಿನ್ ವಾಸ್ ವೆರಿ ಡ್ರೈ ವೆನ್ ಐ ಜಾಯಿನ್ ಓರಿಫ್ಲೇಮ್. ಬಟ್ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದೆಲ್ಲ ಸ್ಕಿನ್ ಬಗ್ಗೆ ನನಗೆ ತಿಳ್ಕೊಳ್ತೀನಿ, ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಐ ಜಾಯಿನ್ ಬಿಕಾಸ್ ಆಫ್ ಮೈ ಬ್ಯೂಟಿ. ಸೊ ನಾನು ಮುಂಚೆಯಿಂದಾನು ನಾನು ತುಂಬಾನೇ ಬ್ಯೂಟಿ ಕಾನ್ಶಿಯಸ್ ಇದ್ದೆ. ಸೊ ಹಾಗಾಗಿ ಐ ಗಾಟ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಆಸ್ ಓರಿಫ್ಲೇಮ್. ಸೊ ಕಲಿತಾ ಸ್ಕಿನ್ ಬಗ್ಗೆ ಎಷ್ಟು ವಿಷಯಗಳಿದೆ ಅನ್ನೋದು ಗೊತ್ತಾಗಿದ್ದೆ ಈ ಒಂದು ಪ್ಲಾಟ್ಫಾರ್ಮ್ಗೆ ಬಂದ ಮೇಲೆ. ಸೊ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎಕೊಲಾಜಿನ್. ಆ ಎಕೊಲಾಜಿನ್ ಯೂಸ್ ಮಾಡಿ ಜಸ್ಟ್ ನಾನು ಮ್ಯಾನೇಜರ್ ಆಗ್ತಿದ್ದಂಗೆನೆ ನಾವು ಡೆಮೋಸ್ ಎಲ್ಲ ಮಾಡುವಾಗ ಅಲ್ಲಿ ಆಪೋಸಿಟ್ ಅಲ್ಲಿ ಕೂತಿದ್ದವರು ಹೇಳ್ತಾ ಇದ್ರು, ಐ ವಾಂಟ್ ಟು ಹ್ಯಾವ್ ಅವಳ ತರ ನನಗೆ ಸ್ಕಿನ್ ಬೇಕಿದೆ, ಅದಕ್ಕೆ ಒಂದು ಪ್ರಾಡಕ್ಟ್ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಐ ಆಮ್ ಸೋ ಹ್ಯಾಪಿ ಅಂಡ್ ರಿಯಲಿ ಫೀಲ್ಡ್ ವೆರಿ ಪ್ರೌಡ್. ಸೊ ನನ್ನನ್ನ ನೋಡಿ ಒಬ್ರು ಅವ್ರ ತರ ನಂಗೆ ಸ್ಕಿನ್ ಬೇಕು ಅಂತ ಹೇಳಿದ್ರಲ್ಲ ಅಂತ ಬಹಳ ಖುಷಿ ಆಯ್ತು. ಐ ವಾಸ್ ಯೂಸಿಂಗ್ ಎಕೊಲಾಜಿನ್ ಪ್ರಾಡಕ್ಟ್ಸ್. ನಾವು ನೋವೇಜ್ ಅಲ್ಲಿ ಓರಿಫ್ಲೇಮ್ ಅಲ್ಲಿ ನನಗೆ ನೋವೇಜ್ ಏನಿತ್ತು, ಸೊ ಅದರಲ್ಲಿ ನಾನು ಅಲ್ಟಿಮೇಟ್ ಲಿಫ್ಟ್ ಯೂಸ್ ಮಾಡ್ತಿದ್ದೆ ಅಂಡ್ ಬ್ರೈಟ್ನಿಂಗ್ ಟೆಕ್ನಾಲಜಿ ಎರಡನ್ನೂ ಯೂಸ್ ಮಾಡಿದ್ದೀನಿ. ಪ್ರತಿಯೊಂದು ನೋವೇಜ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ದೀನಿ ಟು ಕಮ್ ಔಟ್ ಆಫ್ ಮೈ ಏಜಿಂಗ್ ಸೈನ್ಸ್. ಸೊ ಪ್ರತಿಯೊಂದು ಪ್ರಾಡಕ್ಟ್ ನನ್ನ ಸ್ಕಿನ್ ಬ್ಯೂಟಿನ ಇನ್ನೂ ಎನ್ಹಾನ್ಸ್ ಮಾಡ್ತಾ ಇದೆ ಕೂಡ. ಅದ್ರ ಜೊತೆಗೆ ನನ್ನ ಸ್ಕಿನ್ ಅಲ್ಲಿ ಲೈಕ್ ಫೈನ್ ಲೈನ್ಸ್, ನನಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು.
ವೆನ್ ಐ ವಾಸ್ ಸೆಕೆಂಡ್ ಬೇಬಿಗೆ ನಾನು ಬರ್ತ್ ಕೊಡುವಾಗ ನನಗೆ ತುಂಬಾನೇ ಫೇಸಲ್ಲಿ ತುಂಬಾ ಡ್ರೈನೆಸ್ ಇರೋದ್ರಿಂದ ನನಗೆ ತುಂಬಾ ಡಾಟ್ಸ್ ಎಲ್ಲ ಬಹಳ ಇತ್ತು. ಸೊ ಅದ್ರ ಬಗ್ಗೆ ಎಲ್ಲ ನನಗೆ ತುಂಬಾ ಕನ್ಸರ್ನ್ ಇತ್ತು. ಸೊ ಪಾರ್ಲರ್ಗೆ ಹೋದೆ, ಅದಕ್ಕೂ ಟ್ರೈ ಮಾಡಿದೆ, ಏನೂ ಆಗ್ಲಿಲ್ಲ. ಸೊ ಐ ಡೋಂಟ್ ವಾಂಟೆಡ್ ಟು ಗೋ ಫಾರ್ ಎನಿ ಲೇಸರ್ ಟ್ರೀಟ್ಮೆಂಟ್ ಬಿಕಾಸ್ ನನ್ನ ಸ್ಕಿನ್ ಚೆನ್ನಾಗಿದೆ. ಐ ಡೋಂಟ್ ವಾಂಟ್ ಟು ಮೇಕ್ ಮೈ ಸ್ಕಿನ್ ಡ್ಯಾಮೇಜ್ ಅಂತ. ಸೊ ವೆನ್ ಐ ಜಾಯಿಂಡ್ Oriflame, ಐ ಸ್ಟಾರ್ಟೆಡ್ ದಿಸ್ ಸ್ಕಿನ್ ಕೇರ್ ರುಟೀನ್. ಯಾವಾಗ ಡೈಲಿ ಸ್ಕಿನ್ ಕೇರ್ ರುಟೀನ್ ನಾನು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ Oriflame ಅಲ್ಲಿ, ವೆನ್ ಐ ಲರ್ನ್ ಅಬೌಟ್ ದಿಸ್ ಡೈಲಿ ರುಟೀನ್, ಸೊ ಐ ಸ್ಟಾರ್ಟೆಡ್ ಮೈ ಸ್ಕಿನ್ ಸೀಯಿಂಗ್ ಲೈಕ್ ಗ್ಲೋಯಿಂಗ್ ಆಗ್ತಾ ಇತ್ತು. ಅಂಡ್ ಸೋ ಮೆನಿ ಪೀಪಲ್ ವಾಸ್ ಆಲ್ಸೋ ಆಸ್ಕಿಂಗ್ ಮೀ, ಸ್ಕಿನ್ ತುಂಬಾ ಚೆನ್ನಾಗಿ ಆಗ್ತಿದೆಯಲ್ಲ, ನೀವೇನ್ ಯೂಸ್ ಮಾಡ್ತಿದ್ದೀರಾ ಅಂತ. ದಿಸ್ ಇಸ್ ಆಲ್ ಬಿಕಾಸ್ ಆಫ್ Oriflame ಸ್ಕಿನ್ ಕೇರ್ ರುಟೀನ್. ಜಸ್ಟ್ 2 minutes 2 times a day ನಮಗೋಸ್ಕರ ಕೊಟ್ರೆ, ಸೊ ಆ ಒಂದು ಪ್ರಾಡಕ್ಟ್ ನಮ್ಮ ಸ್ಕಿನ್ ಹೋಲ್ ಡೇ ಟೇಕ್ ಕೇರ್ ಮಾಡುತ್ತೆ. ಪೊಲ್ಯೂಷನ್ ಇಂದ ಇರ್ಬೋದು, UV ರೇಸ್ ಇಂದ ಇರ್ಬೋದು, ಪ್ರತಿಯೊಂದು ನಮ್ಗೆ ಮಾಡ್ತಾ ಇದೆ. ಸೊ ಅದರಿಂದ ನಮ್ಗೆ ಕಾನ್ಫಿಡೆನ್ಸ್ ಕೂಡ ನಂಗೆ ಬಹಳ ಅಂದ್ರೆ ಬಹಳ ಬಂದಿದೆ. ಅಂಡ್ ಬೇರೆಯವ್ರಿಗೆ ಇದ್ರ ಬಗ್ಗೆ ಹೇಳೋದಕ್ಕೂ ಕೂಡ ನಾನು ತುಂಬಾನೇ ಖುಷಿ ಅಂಡ್ ಪ್ರೌಡ್ ಮಾಡ್ತೀನಿ. ಅಂಡ್ ನನ್ನ ಒಂದು ಟೀಮಲ್ಲಿ ಕೂಡ ತುಂಬಾ ಜನ ನೋವೇಜ್ ಪ್ಲಸ್ ನೋವೇಜ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಸೊ ಈಗ ಬಂದಿರುವಂತ ನೋವೇಜ್ ಪ್ಲಸ್ ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಸ್ಯಾಚೆಟ್ ಮುಖಾಂತರ ಬಂದಿದೆ ಅಲ್ವಾ, ಸೊ ಫುಲ್ ಸ್ಯಾಚೆಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಒಂದು ಟೀಮಲ್ಲಿ ಕೂಡ ಇದನ್ನ ಪರ್ಚೇಸ್ ಮಾಡಕ್ಕೆ ಹೇಳಿದ್ದೀನಿ, ಅವರು ಪರ್ಚೇಸ್ ಮಾಡಿದ್ದಾರೆ. ಅಂಡ್ ನಾನು ಇದನ್ನ 3 days ಇಂದ ಯೂಸ್ ಮಾಡ್ತಿದ್ದೀನಿ. ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ ದಟ್ ಮುಂಚೆ ಇದ್ದಿದ್ದು ನೋವೇಜು ಸ್ವಲ್ಪ ಜೆಲ್ ಬೇಸ್ಡ್ ಇತ್ತು, ಡೇ ಕ್ರೀಮು ನೈಟ್ ಕ್ರೀಮ್ ಎಲ್ಲ ಸ್ವಲ್ಪ ಇದು ಬಂದು ತುಂಬಾನೇ ತಿಕ್ಕಾಗಿದೆ. ಸೊ ಹಾಗಾಗಿ ಡೇ ಅಂಡ್ ನೈಟ್ ಕ್ರೀಮು ಜೊತೆಗೆ ಸೆರಮ್ ಅಲ್ಲಿ ಎಲ್ಲಾ ತರ ಸೆರಮು ನಿಮ್ಗೆ ನೋವೇಜ್ ಪ್ಲಸ್ ಅಲ್ಲಿ ಸಿಗುತ್ತೆ. ಸ್ಯಾಚೆಟ್ ಅಲ್ಲಿ ಜಸ್ಟ್ 49 rupeesಗೆ ನಿಮ್ಗೆ ಸಿಗ್ತಾ ಇದೆ. ಸೊ ಇಷ್ಟು ತಿಕ್ಕಾಗಿದೆ ಅಂತಂದ್ರೆ ಅಪ್ಲೈ ಮಾಡ್ತಾ ಇದ್ರೆ ಯು ಫೀಲ್ ಲೈಕ್ ಇನ್ನು ಟಚ್ ಮಾಡ್ಕೋಬೇಕು ಅನ್ನೋ ತರ, ಅಷ್ಟು ಸಾಫ್ಟ್ ಅಂಡ್ ಸಪ್ಪಲ್ ಆಗಿ ಆಗ್ತಾ ಇದೆ ಜಸ್ಟ್ 2 days ಅಲ್ಲೇನೆ. ಸೊ ಡೈಲಿ ನಾವು ಇನ್ನು ಯೂಸ್ ಮಾಡಿದ್ವಿ ಅಂತಂದ್ರೆ ವಿ ಗೆಟ್ ರಿಯಲಿ ವೆರಿ ಫ್ಯಾಂಟಾಸ್ಟಿಕ್ ರಿಸಲ್ಟ್ ಅಂತ ಮಾತ್ರ ಹೇಳ್ಬೋದು. ಸೊ ಇನ್ನು ಯಾರೆಲ್ಲ ಪರ್ಚೇಸ್ ಮಾಡಿಲ್ಲ ನೋವೇಜ್ ಸ್ಯಾಚೆಟ್, ಪ್ಲೀಸ್ ಪರ್ಚೇಸ್ ಮಾಡಿ. ಕ್ಯಾಟಲಾಗ್ ಅಲ್ಲಿ ಸ್ಟಾಕ್ ಅಲ್ಲಿ ಇದೆ ನಿಮ್ಗೆ. ಸೊ ಪರ್ಚೇಸ್ ಮಾಡಿ, ಟ್ರೈ ಮಾಡಿ. ನಾನು ಆರ್ಡರ್ ಕೂಡ ಮಾಡಿದ್ದೀನಿ, ಇನ್ನೊಂದು 3 days ಅಲ್ಲಿ ನನಗೆ ಬರುತ್ತೆ. ಸೊ ಅದನ್ನು ಪರ್ಚೇಸ್ ಅದನ್ನು ಬರೋದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ನಾನು. ಆ ಒಂದು ಸ್ಯಾಚೆಟ್, ಆ ಬಾಟ್ಲು ಅದೆಲ್ಲ ನೋಡೋದಕ್ಕೆ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಸಂಗೀತ ಇವಾಗ ಏನ್ ತೋರಿಸಿದ್ರಲ್ಲ, ಇನ್ನೂ ಎಕ್ಸೈಟ್ ಆಗಿದ್ದೀನಿ, ಯಾವಾಗ ನನ್ಗೆ ಬರುತ್ತೆ, ನಾನು ಯಾವಾಗ ಯೂಸ್ ಮಾಡ್ಲಿ ಅಂತ ಅಂದ್ಬಿಟ್ಟು ಅಂತ. ಸೊ ಒನ್ ಆಫ್ ದ ಅಲ್ಟಿಮೇಟ್ ಪ್ರಾಡಕ್ಟ್ ಅಂತ ನಾನು ಹೇಳ್ಬೋದು ನೋವೇಜ್ ಪ್ಲಸ್. ಸ್ಟಾರ್ಟ್ ಯೂಸಿಂಗ್ ನೋವೇಜ್ ಪ್ಲಸ್, ರೈಟ್. ಸೊ ಎವ್ರಿ ಟೈಮ್ ನಮ್ಗೆ ಗೊತ್ತಿರೋ ಹಂಗೆ ವಿ ಹ್ಯಾವ್ ವೆರಿ ಗುಡ್ ಆಫರ್ಸ್. Oriflame ಅಲ್ಲಿ ನಿಮ್ಗೆ ಆಫರ್ಸ್ ಎವ್ರಿ ಮಂತ್ ಇರುತ್ತೆ. ನಮ್ಮನ್ನ ನಾವು ಬೂಸ್ಟಪ್ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ಇವಾಗ ಹೆಂಗೆ ನಮ್ಗೆ ನೋವೇಜ್ ಪ್ಲಸ್ ಎಲ್ಲ ಅಪ್ಗ್ರೇಡ್ ಆಗಿ ಬಂದಿದೆ ಅಲ್ಲ, ಅದೇ ರೀತಿ ನಮ್ಮ ಬಿಸ್ನೆಸ್ ಅಲ್ಲೂ ನಾವು ಅಪ್ಗ್ರೇಡ್ ಮಾಡ್ಕೊಳ್ತಾ ಹೋಗ್ಬೇಕು. ನ್ಯೂ ಲೆವೆಲ್ಸ್ ನಾವು ರೀಚ್ ಆಗ್ಬೇಕು ಅಂತಂದಾಗ ವಿ ಹ್ಯಾವ್ ಟು ಫೋಕಸ್ ಆನ್ ದಿಸ್ plenty programs. ಸೊ 1st February to 29th February ವರೆಗೂ Bharti, ಒಂದ್ ನಿಮಿಷ wait. ನಮ್ ಪಾರ್ಟಿಸಿಪೆಂಟ್ಸ್ ಇದಾರೆ. ಸೊ ವಿಲ್ ಆಸ್ಕ್ ಒನ್ ಕ್ವೆಶ್ಚನ್ ಭಾರತಿ. ಸೊ ಎಷ್ಟ್ ಜನ ಆಲ್ರೆಡಿ ಮಾಡಿದ್ದಾರೆ? ಎಲ್ಲರೂ ಸ್ಮಾರ್ಟ್ ಇದಾರೆ. ಸೊ ವಿಲ್ ಆಸ್ಕ್ ಕ್ವೆಶ್ಚನ್ಸ್ ನಾ. ಸೊ ಎಷ್ಟ್ ಜನ ಆಲ್ರೆಡಿ ಮಾಡಿದ್ದಾರೆ? ಏನ್ ಮಾಡಿದೀರಾ ಇಷ್ಟವರೆಗೂ ಪಾಯಿಂಟ್ಸ್? ಇಲ್ಲ ಏನು ಮಾಡೇ ಇಲ್ವಾ? ಚಾಟ್ ಅಲ್ಲಿ ಹೇಳಿ. ಐ ಆಮ್ ಸ್ಟಾಪಿಂಗ್ ರೆಕಾರ್ಡಿಂಗ್ ಆಲ್ಸೋ.